a name I will never forget. ಮೂರನೇ ಅಧ್ಯಾಯ ಹನ್ನೆರಡನೇ ವಚನ. ಮೂರನೇ ಅಧ್ಯಾಯ 12ನೇ ವಚನ ಓದ್ರಿ. ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯ 12ನೇ ವಚನ. ನಾನು ಭೂಲೋಕದಲ್ಲಿ ನಡೆಯುವ ಕಾರ್ಯಗಳನ್ನು ಕುರಿತು ನಿಮಗೆ ಹೇಳುವಾಗ ನೀವು ನಂಬದೆ ಹೋದರೆ ಪರಲೋಕದ ಕಾರ್ಯಗಳನ್ನು ಕುರಿತು ನಿಮಗೆ ಹೇಳಿದರೆ ನೀವು ಹೇಗೆ ನಂಬಿರಿ? ಹಲ್ಲೆಲೂಯಾ. ಈ ಭಾಗದಲ್ಲಿ 1ನೇ ವಚನದಿಂದ ಕೊನೆ ವಚನ ತನಕ 21ನೇ ವಚನ ತನಕ 6 ಪಾಯಿಂಟ್ಗಳು ಕಲಿಯೋಣ. ಎಷ್ಟು ಪಾಯಿಂಟ್ಗಳು? 6. ನಿಕೋದೇಮನ ಬಗ್ಗೆ, ಯೇಸು ಕ್ರಿಸ್ತನ ಬಗ್ಗೆ. ಹಲ್ಲೆಲೂಯಾ. ದೇವರು ಒಳ್ಳೆ ಬೈಬಲ್ ಟೀಚರ್, ದೇವರು ಒಳ್ಳೆ ಬೋಧಕನು. ಯೇಸು ಕ್ರಿಸ್ತನ ಹತ್ರ ಯಾರು ಬಂದ? ನಿಕೋದೇಮನು ಬಂದ. ಈ ನಿಕೋದೇಮನು ಯಾರಾಗಿದ್ದ? ಧಾರ್ಮಿಕ ಪಂಡಿತನಾಗಿದ್ದ, ಒಬ್ಬ ಧರ್ಮಶಾಸ್ತ್ರ ಉಪದೇಶಕನಾಗಿದ್ದ. ಧರ್ಮಶಾಸ್ತ್ರ ಉಪದೇಶದಲ್ಲಿ ಜ್ಞಾನವಂತನಾಗಿದ್ದ, ಬುದ್ಧಿವಂತನಾಗಿದ್ದ, ತಿಳುವಳಿಕೆ ಉಳ್ಳವನಾಗಿದ್ದ. ಆತನಿಗೆ ಧರ್ಮಶಾಸ್ತ್ರ ಬಗ್ಗೆ ಎಲ್ಲ ತಿಳುವಳಿಕೆ ಗೊತ್ತಿದೆ. ಧರ್ಮಶಾಸ್ತ್ರದಲ್ಲಿ ಬರೆದಿರುವಂತ ಪ್ರತಿಯೊಂದು ಆಜ್ಞೆಗಳು ಗೊತ್ತಿದೆ, ಪ್ರತಿಯೊಂದು ನಿಯಮಗಳು ಗೊತ್ತಿದ್ದಾವೆ, ಪ್ರತಿಯೊಂದು ನಿಷ್ಠೆಗಳು ಆಚಾರಗಳು ಗೊತ್ತಿದ್ದಾವೆ. ಧರ್ಮಶಾಸ್ತ್ರ ಬಗ್ಗೆ ಇಸ್ರಾಯೇಲರಿಗೆ ಬೋಧಿಸುವ ಒಬ್ಬ ಬೋಧಕನಾಗಿದ್ದ, ಪಂಡಿತನಾಗಿದ್ದ, ಜ್ಞಾನವಂತನಾಗಿದ್ದ, ತಿಳುವಳಿಕೆ ಉಳ್ಳವನಾಗಿದ್ದ. ಇಸ್ರಾಯೇಲರ ಬಗ್ಗೆ ಅನುಭವ ತನಗೆ ಗೊತ್ತು. ಧರ್ಮಶಾಸ್ತ್ರ ಆದಿಕಾಂಡದಿಂದ ಧರ್ಮೋಪದೇಶ ಕಾಂಡವರೆಗೂ ಪ್ರತಿಯೊಂದು 5 ಪುಸ್ತಕಗಳನ್ನು, ಪೆಂಟಾಟುಕ್, ಧರ್ಮಶಾಸ್ತ್ರ, ದ ಲಾ, ಎಲ್ಲರ ಬಗ್ಗೆ ತನಗೆ ಮಾಹಿತಿ ಇದೆ, ತಿಳುವಳಿಕೆ ಇದೆ, ಜ್ಞಾನ ಇದೆ. 100 ಜನ ಇಸ್ರಾಯೇಲರಿಗೆ ಬೋಧಕನಾಗಿದ್ದ. ಅಜ್ಞಾನದಲ್ಲಿದ್ದವರಿಗೆ ಜ್ಞಾನದ ಸಲಹೆಗಳು ಕೊಡ್ತಿದ್ದ. ಕುಟುಂಬ ಕಷ್ಟಗಳಲ್ಲಿ, ತೊಂದರೆಗಳಲ್ಲಿ, ಚಿಂತೆಗಳಲ್ಲಿದ್ದವರಿಗೆ ಒಳ್ಳೆ ಸಲಹೆಗಳು ಕೊಡ್ತಿದ್ದ. ಆತನಿಗೆ ಎಲ್ಲ ಗೊತ್ತಿದೆ. ಲೋಕದಲ್ಲಿ ಹೇಗೆ ಜೀವಿಸಬೇಕು, ಹೇಗೆ ಜೀವಿಸಬಾರದು, ಒಳ್ಳೆದನ್ನು ನಡ್ಕೊಳ್ಳಬೇಕು, ಒಳ್ಳೆದನ್ನು ಪ್ರವರ್ತಿಸಬೇಕು, ಯಾರಿಗೆ ಕೆಟ್ಟದ್ದನ್ನು ಮಾಡಬಾರದು, ಯಾರಿಗೆ ಕೇಡು ಮಾಡಬಾರದು, ಯಾರನ್ನು ದುಃಖಿಸಬಾರದು, ಯಾರನ್ನು ನೋಯಿಸಬಾರದು, ಯಾರಿಗೆ ವಿರುದ್ಧವಾಗಿ ತಿರುಗಿ ಬೀಳಬಾರದು, ಯಾರಿಗೆ ಅನ್ಯಾಯ ಮಾಡಬಾರದು, ಯಾರಿಗೆ ಮೋಸ ಮಾಡಬಾರದು, ಯಾರಿಗೆ ಬೈಗಳು ಬೈಬಾರದು, ಯಾರಿಗೆ ವಿರುದ್ಧವಾಗಿ ಪಾಪ ಮಾಡಬಾರದು. ಆಜ್ಞೆಗಳನ್ನು ಕೈಕೊಳ್ಳಬೇಕು. ಧರ್ಮಶಾಸ್ತ್ರ, ದ ಲಾ, ಆಜ್ಞೆಗಳನ್ನು ಕೈಕೊಳ್ಳಬೇಕು ಎಂಬುದು ನಿಕೋದೇಮನು ಜ್ಞಾನವಂತನಾಗಿ, ಪಂಡಿತವುಳ್ಳವನಾಗಿ, ಧರ್ಮ ಉಪದೇಶಕನಾಗಿ, ಬೋಧಕನಾಗಿರುವಂತ ಈ ವ್ಯಕ್ತಿಗೆ ಒಂದು ಪ್ರಶ್ನೆ ಇದೆ. ಏನ ಪ್ರಶ್ನೆ? ದೇವರೇ, ಪರಲೋಕ ರಾಜ್ಯಕ್ಕೆ ಹೋಗಬೇಕಾದರೆ ನಾನು ಏನು ಮಾಡಬೇಕು? ಇದು ಪ್ರಶ್ನೆ ಚಿಕ್ಕ ಹುಡುಗದಿಂದ ಹಿಡ್ಕೊಂಡು ವಯಸ್ಸು ಮುದುಕ ಆಗೋ ತನಕ ಈ ಪ್ರಶ್ನೆ ಈತನಿಗೆ ಕಾಡ್ತಾ ಇದೆ. ಎಲ್ಲಿ ಉತ್ತರ ಸಿಗ್ತಾ ಇಲ್ಲ. ಧರ್ಮಶಾಸ್ತ್ರದಲ್ಲಿ ಉತ್ತರ ಸಿಗ್ತಾ ಇಲ್ಲ, ಆತನ ಜ್ಞಾನದಲ್ಲಿ ಉತ್ತರ ಸಿಗ್ತಾ ಇಲ್ಲ, ಆತನ ಎಜುಕೇಶನ್ ಅಲ್ಲಿ ಉತ್ತರ ಸಿಗ್ತಾ ಇಲ್ಲ, ಆತನ ಕ್ರಿಯೆಯಲ್ಲಿ ಉತ್ತರ ಸಿಗ್ತಾ ಇಲ್ಲ, ಆತನ ಸಭಾ ಮಂದಿರದಲ್ಲಿ ಉತ್ತರ ಸಿಗ್ತಾ ಇಲ್ಲ. ಉತ್ತರ ತನಗೆ ಸಿಗ್ತಾ ಇಲ್ಲ. ಎಲ್ಲಿ ನನಗೆ ಪ್ರಶ್ನಕ್ಕೆ ಉತ್ತರ? ಈ ಲೋಕದಲ್ಲಿ ನಾನು ಜೀವಿಸುವಾಗ ಯಾರಿಗೆ ನಾನು ಅನ್ಯಾಯ ಮಾಡಲಿಲ್ಲ, ಯಾರಿಗೆ ಮೋಸ ಮಾಡಲಿಲ್ಲ, ದೇವರಿಗೆ ವಿರುದ್ಧವಾಗಿ ನಾನು ಪಾಪ ಮಾಡಲಿಲ್ಲ, ವ್ಯಭಿಚಾರ ಮಾಡಲಿಲ್ಲ, ಇನ್ನೊಬ್ಬರ ಸೊತ್ತು ನಾನು ಕದ್ದುಕೊಂಡಿಲ್ಲ, ಕಳ್ತನ ನಾನು ಮಾಡಿಲ್ಲ, ನಿಷ್ಠನಾಗಿ ನಾನು ಜೀವಿಸಿದ್ದೇನೆ, ಶಾರೀರಿಕವಾಗಿ ಮಾನಸಿಕವಾಗಿ ಪವಿತ್ರವಾಗಿ ಜೀವಿಸಿದ್ದೇನೆ. ಆದರೆ ತನಗಿರುವ ಒಂದು ಪ್ರಶ್ನಕ್ಕೆ ಉತ್ತರ ಸಿಗಲಿಲ್ಲ. ದೇವರೇ, ನಾನು ಪರಲೋಕಕ್ಕೆ ಹೋಗಬೇಕಾದರೆ ಏನು ಮಾಡಬೇಕು? ಆವಾಗ ಯೇಸು ಕ್ರಿಸ್ತನ ಹೇಳ್ತಾನೆ, ದ ಗುಡ್ ಟೀಚರ್. ಈ ಅಧ್ಯಾಯವೆಲ್ಲ ನೀವು ಓದುವಾಗ ಯೇಸು ಕ್ರಿಸ್ತನ ಟೀಚಿಂಗ್, ಯೇಸು ಕ್ರಿಸ್ತನ ಬೋಧನೆ, ಯೇಸು ಕ್ರಿಸ್ತನ ಒಳ್ಳೆ ಬೋಧಕನಾಗಿದ್ದ. ಯೇಸು ಕ್ರಿಸ್ತನ ಬೋಧನೆಗೆ ಯಾರು ಈ ಲೋಕದಲ್ಲಿ ಬೋಧಿಸಲಿಲ್ಲ. ಯೇಸು ಕ್ರಿಸ್ತನ ಬೋಧನೆ ವ್ಯತಸ್ಥವಾದ ಬೋಧನೆ, ಯೇಸು ಕ್ರಿಸ್ತನ ಬೋಧನೆ ಶಕ್ತಿಯುಳ್ಳ ಬೋಧನೆ, ಯೇಸು ಕ್ರಿಸ್ತನ ಬೋಧನೆ
ಬಲವುಳ್ಳ ಬೋಧನೆ, ಯೇಸು ಕ್ರಿಸ್ತನ ಬೋಧನೆ, ಪರಿಶುದ್ಧವಾದ ಬೋಧನೆ, ಯೇಸು ಕ್ರಿಸ್ತನ ಟೀಚಿಂಗ್, ಅಧಿಕಾರವುಳ್ಳ ಟೀಚಿಂಗ್, ಯೇಸು ಕ್ರಿಸ್ತನ ಬೋಧನೆ, ಸರ್ವಶಕ್ತಿ ಉಳ್ಳ ಬೋಧನೆ. ಅನೇಕ ಜನರು ಕೇಳ್ತಾ ಇದ್ರು ಬೋಧನೆ. ಅನೇಕ ಜನರು ಯೇಸು ಕ್ರಿಸ್ತನಿಗೆ ಬಲಿಗೆ ಬಂದ್ರು. ಧಾರ್ಮಿಕ ಜನರು, ಪರಿಸಯರು, ಶಾಸ್ತ್ರಿಗಳು, ಸುಂಕದವರು, ಮತಾಭಿಮಾನಿಗಳು, ಯಹೂದಿಗಳು ಯೇಸು ಕ್ರಿಸ್ತನ ಬಲಿಗೆ ಬಂದು ಶ್ರದ್ಧೆಯಿಂದ ಕೇಳ್ತಾ ಇದ್ರು ಯೇಸು ಕ್ರಿಸ್ತನ ಬೋಧನೆ. ಅನೇಕ ಜನರು ದೇವರ ಬೋಧನೆ ಕೇಳಿ ರೋಗಿಗಳು ಗುಣವಾಗಿದ್ದಾರೆ. ಬೋಧನೆಗಳು ಕೇಳಿ ಕುಡುಕರು ಬದಲಾವಣೆ ಆಗಿದ್ದಾರೆ. ಯೇಸು ಕ್ರಿಸ್ತನ ಬೋಧನೆ ಕೇಳಿ ವ್ಯಭಿಚಾರಿಗಳು ಬದಲಾವಣೆ ಆಗಿದ್ದಾರೆ. ಯೇಸು ಕ್ರಿಸ್ತನ ಬೋಧನೆ ಕೇಳಿ ಕತ್ಲದಲ್ಲಿದ್ದವರು ಬೆಳಕಿಗೆ ಬಂದಿದ್ದಾರೆ, ದೇವರನ್ನು ತಿಳಿದುಕೊಂಡಿದ್ದಾರೆ. ಮೊದಲು ಕತ್ಲದಲ್ಲಿದ್ರು, ಈಗ ಬೆಳಕಿಗೆ ಬಂದಿದ್ದಾರೆ. ದೇವರ ಬೋಧನೆ ಕೇಳಿ ಅನೇಕ ಕುಟುಂಬಗಳು ಕಟ್ಟಲ್ಪಟ್ಟಿದ್ದಾವೆ. ದೇವರ ಬೋಧನೆ ಕೇಳಿ ಅನೇಕ ಜನರು ರಕ್ಷಣೆ ಹೊಂದಿಕೊಂಡಿದ್ದಾರೆ. ದೇವರ ಬೋಧನೆ ಕೇಳಿ ಅನೇಕ ಜನರು ಸಮಾಧಾನ, ಶಾಂತಿ, ನೆಮ್ಮದಿ, ಸಂತೋಷ ಹೊಂದಿಕೊಂಡಿದ್ದಾರೆ. ದೇವರ ಬೋಧನೆ ಸರ್ವಶಕ್ತಿ ಉಳ್ಳ ಬೋಧನೆ. ದೇವರ ಬೋಧನೆ ಬೆಳಕು ಕೊಡುವ ಬೋಧನೆ. ದೇವರ ವಾಕ್ಯ ಬೋಧನೆ ಸರಿಯಾದ ಮಾರ್ಗದಲ್ಲಿ ನಡೆಸುವಂತ ಬೋಧನೆ. ದೇವರ ಬೋಧನೆ ನಮ್ಮನ್ನು ಪರಿವರ್ತನೆ ಮಾಡುವಂತ ಬೋಧನೆ. ಮೊದಲು ಜೀವಿತ ಹೇಗಿತ್ತು, ಈಗ ಜೀವನ ಹೇಗಿದೆ. ಮೊದಲು ಮಾರ್ಗಗಳು ಹೇಗಿತ್ತು, ಈಗ ಮಾರ್ಗ ಹೇಗಿದೆ. ಮೊದಲು ಕೆಟ್ಟ ಮಾರ್ಗದಲ್ಲಿ, ಅಜ್ಞಾನ ಮಾರ್ಗದಲ್ಲಿ ಜೀವಿಸ್ತಾ ಇದ್ದೇವೆ. ಈಗ ದೇವರ ಬೋಧನೆ ಕೇಳಿ ಒಳ್ಳೆ ಮಾರ್ಗದಲ್ಲಿ ಜೀವಿಸ್ತಾ ಇದ್ದೇವೆ. ಯೇಸು ಕ್ರಿಸ್ತನ ಬೋಧನೆ ಎಂತಾದರೆ, ಯೇಸು ಕ್ರಿಸ್ತನು ಭೂಲೋಕದಲ್ಲಿ ಬೋಧಿಸುವಂತ ಬೋಧನೆಗಳು, ವಾಕ್ಯಗಳು ನೀನು ಕೇಳದೇ ಇದ್ರೆ, ತಿಳ್ಕೊಳ್ಳದೇ ಇದ್ರೆ, ಪರಲೋಕದ ಗುಡ್ಡಗಳು ಹೇಗೆ ತಿಳಿದುಕೊಳ್ಳುತ್ತೀವಿ? ಹೋದ್ರೆ ಆ ವಚನ 12ನೇ ವಚನ, ನಾನು ಭೂಲೋಕದಲ್ಲಿ ನಡೆಯುವಂತ ಕಾರ್ಯಗಳು ಕುರಿತು ನಿಮಗೆ ಹೇಳುವಾಗ ನೀವು ನಂಬದೇ ಹೋದರೆ, ಪರಲೋಕದ ಕಾರ್ಯಗಳನ್ನು ಕುರಿತು ನಿಮಗೆ ಹೇಳಿದರೆ ಹೇಗೆ ನಂಬಿರಿ? ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಪರಲೋಕದಿಂದ ಇಳಿದು ಬಂದಿದ್ದಾನೆ. ಅದಕ್ಕಾಗಿ ಪರಲೋಕದ ಗುಟ್ಟುಗಳು ಯೇಸು ಕ್ರಿಸ್ತನಿಗೆ ಗೊತ್ತು. ಪರಲೋಕದ ಮರ್ಮಗಳು ಯೇಸು ಕ್ರಿಸ್ತನಿಗೆ ಗೊತ್ತು. ಪರಲೋಕದ ಅನುಭವ ಯೇಸು ಕ್ರಿಸ್ತನಿಗೆ ಗೊತ್ತು. ಪರಲೋಕದ ತಿಳುವಳಿಕೆ ಯೇಸು ಕ್ರಿಸ್ತನಿಗೆ ಗೊತ್ತು. ಪರಲೋಕದಲ್ಲಿ ಇದ್ದಂತ ಯೇಸು ಕ್ರಿಸ್ತನಿಗೆ ಪರಲೋಕ ಹೇಗಿದೆ, ಪರಲೋಕ ಸಮಾಧಾನವುಳ್ಳ ಲೋಕ, ಪರಲೋಕ ಪರಿಶುದ್ಧವಾದ ಲೋಕ, ಪರಲೋಕ ನಿತ್ಯ ನಿರಂತರ ಇರುವ ಒಂದು ಲೋಕ, ಪರಲೋಕ ಪ್ರೀತಿ ಉಳ್ಳ ಲೋಕ. ಆ ಪರಲೋಕದಲ್ಲಿ ಕಣ್ಣೀರಿಲ್ಲ, ಆ ಪರಲೋಕದಲ್ಲಿ ದುಃಖವಿಲ್ಲ, ಆ ಪರಲೋಕದಲ್ಲಿ ಗೋಲಾಟವಿಲ್ಲ, ಆ ಪರಲೋಕ ಕಟಕಟ ಹಲ್ಲು ಕಡಿಯುವಂತ ಸ್ಥಳವಲ್ಲ. ಆ ಪರಲೋಕ ನಿತ್ಯವೂ ನಿರಂತರ ಇರುವ ಆ ಪರಲೋಕದಲ್ಲಿ ದೇವರು ವಾಸ ಮಾಡುವಂತ ಸ್ಥಳ. ದೇವರು ವಾಸ ಮಾಡುವಂತ ಸ್ಥಳ. ಆ ಪರಲೋಕದಿಂದ ಇಳಿದು ಬಂದಿರುವಂತಹ ಕ್ರಿಸ್ತನು ಪರಲೋಕದ ಗುಡ್ಡಗಳು, ಈ ಲೋಕದ ಮರ್ಮಗಳು ಹೇಳುತ್ತಾರೆ. ನಿಕೋದೇಮನೇ, ನೀನು ಪರಲೋಕಕ್ಕೆ ಹೋಗ್ಬೇಕಾ? ಹಾಗಾದ್ರೆ ನೀನು 3 ಕಾರ್ಯಗಳು ಮಾಡಬೇಕು. ಎಷ್ಟು ಕಾರ್ಯಗಳು? 3 ಕಾರ್ಯ. ಯೇಸು ಕ್ರಿಸ್ತನ್ ಚೆನ್ನಾಗಿ ಬೋಧಿಸ್ತಾರೆ, ಒಂದೊಂದಾಗಿ ಬೋಧಿಸ್ತಾ ಇದ್ದಾನೆ. ಈ ನಾನು ಸ್ಟಡಿ ಮಾಡುವಾಗ ನಿನ್ನೆದಿಂದ ಅನೇಕ ಸಂಗತಿಗಳು ನಾನು ಕಲ್ತಿದ್ದೇನೆ. ಈ ಧ್ಯಾನದಲ್ಲಿ ಕ್ರಿಸ್ತನ ಬೋಧನೆಯಲ್ಲಿ ಒಬ್ಬ ವಿಶ್ವಾಸಿ ಹೇಗೆ ಜೀವಿಸಬೇಕು, ಒಬ್ಬ ವಿಶ್ವಾಸಿ ಸಭೆಯಲ್ಲಿ ಹೇಗಿರಬೇಕು, ಒಬ್ಬ ವ್ಯಕ್ತಿ ಸಭೆಗೆ ಬರುವಾಗ ಏನು ಹೊಂದಿಕೊಳ್ಳಬೇಕು, ಒಬ್ಬ ವಿಶ್ವಾಸಿ ಸಭೆಯಲ್ಲಿರುವಾಗ ಹೇಗೆ ಜೀವಿಸಬೇಕು, ಏನು ಪಡ್ಕೊಳ್ಳಬೇಕು, ಏನು ಹೊಂದಿಕೊಳ್ಳಬೇಕು ಎಂಬುದು ಯೇಸು ಕ್ರಿಸ್ತನು ಬೋಧಿಸ್ತಾ ಇದ್ದಾನೆ. ನೀನು ಪರಲೋಕಕ್ಕೆ ಹೋಗುವುದಕ್ಕಾಗಿ ಒಂದು ಒಳ್ಳೆ ಅಭಿಪ್ರಾಯ ಇದೆಯಾ? ಪರಲೋಕಕ್ಕೆ ಹೋಗುವುದಕ್ಕಾಗಿ ನಿನಗೆ ಮನಸ್ಸಿದೆಯಾ? ಈ ಲೋಕ ನಮಗೆ ಶಾಶ್ವತ ಅಲ್ಲ. ಈ ಲೋಕ ತಾತ್ಕಾಲಿಕವಾಗಿದೆ. ಈ ಲೋಕ ನಿಷ್ಪ್ರಯೋಜನವಾಗಿದೆ. ಈ ಲೋಕದಲ್ಲಿರುವ ಪ್ರತಿಯೊಂದು ನಮ್ಮ ದೇಹದ ಗುಡಾರ, ಈ ಲೋಕದ ಮನೆ ಗುಡಾರ, ಈ ಲೋಕದ ಸ್ಥಳ ಒಂದು ದಿನ ನಾವು ಬಿಟ್ಟು ಹೋಗಲೇಬೇಕು. ಹಲ್ಲೆಲೂಯಾ. ಈ ಲೋಕ ಬಿಟ್ಟು ಹೋಗಲೇಬೇಕು. ಈ ಲೋಕದಲ್ಲಿ ಯಾರು ನಿತ್ಯ ನಿರಂತರ ಇಲ್ಲ, ಯಾರು ಶಾಶ್ವತ ಕಾಲವಾಗಲ್ಲ. ದೇವರಿಗೆ ಪ್ರಭು ನನಗೆ 1 ಲಕ್ಷ ಕೊಡ್ತೇನೆ ಲಂಚ, ಈ ಲೋಕದಲ್ಲಿ ನನಗೆ ಮರಣ ಕೊಡಬೇಡ, ಇಲ್ಲೇ ಇಡ್ತೀನಿ ಅಂತ ಹೇಳುವಾಗ ಕೂಡ ದೇವರು ಇಟ್ಕೊಂಡಿದೆ. ದೇವರ ಹೇಳ್ತಾನೆ, ಒಂದು ದಿನ ಬರುತ್ತದೆ ನನ್ನನ್ನು ನಂಬಿದ್ದವರು ಎಲ್ಲಿಗೆ? ನನ್ನ ರಾಜ್ಯದಲ್ಲಿ. ಹಲ್ಲೆಲೂಯಾ. ನನ್ನ ಪರಲೋಕಕ್ಕೆ ಸೇರಿಸಲ್ಪಡ್ತೀರಿ. ನಾನು ನಿಮ್ಮೊಂದಿಗೆ, ನೀವು ನನ್ನೊಂದಿಗೆ ಯಾವಾಗಲೂ ನಿತ್ಯ ನಿರಂತರ ಏಕಾಂತವಾಗಿರುತ್ತೇವ. ನಾವು
ಸದಾಕಾಲ ಇರುತ್ತೇವೆ ಅಲ್ಲಿ ಪರಲೋಕದಲ್ಲಿ. ಅದಕ್ಕಾಗಿ ಪರಲೋಕದಿಂದ ಈ ಲೋಕಕ್ಕೆ ಬಂದಿದ್ದೇನೆ. ಪರಲೋಕದ ಗುಟ್ಟುಗಳು ನಿಮ್ಗೆ ಗೊತ್ತಿಲ್ಲ, ಪರಲೋಕದ ಮರ್ಮಗಳು ನಿಮ್ಗೆ ಗೊತ್ತಿಲ್ಲ, ಪರಲೋಕದಲ್ಲಿರುವ ಕಾರ್ಯಗಳು ನಿಮ್ಗೆ ಗೊತ್ತಿಲ್ಲ. ಆ ಪರಲೋಕದಿಂದ ಇಳಿದು ಬಂದಿರುವಂತ ನಾನು ಆ ಪರಲೋಕದ ವಿಷಯಗಳು, ಭೂಲೋಕದ ವಿಷಯಗಳು ನಿಮ್ಗೆ ಸಾರಲಿಕ್ಕೆ ಬಂದಿದ್ದೇನೆ. ಅಲ್ಲಲ್ಲಿಯ ಹೇಗೆ ಹೋಗ್ಬೇಕು ನಾವು ಪರಲೋಕಕ್ಕೆ? ಪ್ರತಿಯೊಬ್ಬರಿಗೆ ಆಲೋಚನೆ ಇದೆ, ಪ್ರತಿಯೊಬ್ಬರಿಗೆ ಪ್ರಶ್ನೆ ಇದೆ, ಪ್ರತಿಯೊಬ್ಬರಿಗೆ ಒಂದು ಒಳ್ಳೆ ಅಭಿಪ್ರಾಯ ಇದೆ ಪರಲೋಕಕ್ಕೆ ಹೋಗುವುದಕ್ಕಾಗಿ. ಕ್ರಿಸ್ತನಿಗೆ ಬಿಟ್ರೆ ಪರಲೋಕದ ಸಂಗತಿಗಳು ಯಾರಿಗೆ ಗೊತ್ತಿಲ್ಲ. ಕ್ರಿಸ್ತನನ್ನು ಬಿಟ್ರೆ, ಕ್ರಿಸ್ತನ ವಿಶ್ವಾಸ ಬಿಟ್ರೆ, ಕ್ರಿಸ್ತನಲ್ಲಿ ನಂಬದೇ ಇದ್ರೆ, ಕ್ರಿಸ್ತನಲ್ಲಿ ರಕ್ಷಣೆ ಹೊಂದದೇ ಇದ್ರೆ, ಕ್ರಿಸ್ತನ ಬಲಿಗೆ ಬರದೇ ಇದ್ರೆ, ಕ್ರಿಸ್ತನ ರಾಜ್ಯದಲ್ಲಿ ಬೆಳೆಯದೇ ಇದ್ರೆ, ಕ್ರಿಸ್ತನಲ್ಲಿ ರಕ್ಷಣೆ ಹೊಂದದೇ ಇದ್ರೆ, ಕ್ರಿಸ್ತನ ಆತ್ಮ ಅಭಿಷೇಕ ಹೊಂದದೇ ಇದ್ರೆ ಈ ಲೋಕದಿಂದ ಪರಲೋಕಕ್ಕೆ ಮಾರ್ಗ ನಮಗೆ ಗೊತ್ತಿಲ್ಲ. ಈ ಲೋಕದಿಂದ ಪರಲೋಕದ ಮಾರ್ಗಕ್ಕೆ ಹೋಗ್ಲಿಕ್ಕೆ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದು ನಮ್ಮನ್ನು ಕೈ ಹಿಡಿದು ಪರಲೋಕಕ್ಕೆ ಕರ್ಕೊಂಡು ಹೋಗುವುದಕ್ಕಾಗಿ ದೇವರೊಂದು ಮಾರ್ಗವಾಗಿದ್ದಾನೆ, ದೇವರೊಂದು ದಾರಿಯಾಗಿದ್ದಾನೆ. ದೇವರೇ ನಮ್ಗೆ ಮಾರ್ಗ, ದೇವರೇ ನಮ್ಗೆ ಮಾರ್ಗ ತೋರಿಸುವನು ಪರಲೋಕ. ಅದಕ್ಕಾಗಿ ಪರಲೋಕ ನೋಡುವುದಕ್ಕಿಂತ ಮುಂಚೆ ಪರಲೋಕದ ಸಂಗತಿಗಳು, ಪರಲೋಕದ ಗುಟ್ಟುಗಳು, ಪರಲೋಕದ ಆಲೋಚನೆಗಳು ಈ ಭೂಮಿ ಮೇಲೆ ಯೇಸು ಕ್ರಿಸ್ತನು ಎಲ್ಲರಿಗೆ ಪ್ರಕಟಿಸಿದ. ನಿಕೋದೇಮನು ನಿಷ್ಠನಾಗಿ ಜೀವಿಸಿದ, ಯಾರಿಗೆ ಕೇಡು ಮಾಡಿಲ್ಲ, ಯಾರ ಕಡೆಯಿಂದ ಅಪ್ಪರಿಸಿಕೊಂಡಿಲ್ಲ, ಯಾರಿಗೆ ನೋವು ಪಡಿಸಲಿಲ್ಲ, ಕೆಟ್ಟದ್ದಾಗಿ ಯಾರಿಗೆ ನಡ್ಕೊಂಡಿಲ್ಲ. ಆದರೂ ಕೂಡ ನಿಕೋದೇಮನಿಗೆ ಪರಲೋಕಕ್ಕೆ ಹೋಗಬೇಕಾದ್ರೆ ಯೇಸು ಕ್ರಿಸ್ತನಿಲ್ಲದೆ ಪರಲೋಕಕ್ಕೆ ಯಾರಿಗೆ ಅವಕಾಶ ಇಲ್ಲ, ಸ್ಥಳವಿಲ್ಲ. ನೀನು ಪರಲೋಕಕ್ಕೆ ಹೋಗ್ಬೇಕಂತ ಹೇಳಿದ್ರೆ ಆಶೆ, ಅಭಿಪ್ರಾಯ, ಮನಸ್ಸಿರೋದಾದ್ರೆ ದೇವರ ಬಳಿಗೆ ಬರಲೇಬೇಕು. ದೇವರ ಮೇಲೆ ವಿಶ್ವಾಸ, ನಂಬಿಕೆ, ರಕ್ಷಣೆ ಹೊಂದಲೇಬೇಕು ನೀವು. ಅದಕ್ಕಾಗಿ ಯೇಸು ಕ್ರಿಸ್ತನು 3 ಕಾರ್ಯಗಳಂತ ಪರಲೋಕದ ಗುಟ್ಟುಗಳು ಕೇಳಬೇಕು, ದೇವರ ಸಂಗತಿಗಳು, ದೇವರ ಸತ್ಯತೆಗಳು ಕೇಳಬೇಕು. ದೇವರ ಸತ್ಯವನ್ನು ಕೇಳಿ ಅನುಭವಕ್ಕೆ ಬರಬೇಕು, ನಾವು ತಿಳುವಳಿಕೆಗೆ ಬರಬೇಕು, ನಾವು ಜ್ಞಾನಕ್ಕೆ ನಾವು ಬರಬೇಕು. ಪೌಲನನ್ನು ಮಾತು ಹೇಳ್ತಾನೆ, ಹಾಗೆ 2ನೇ ತಿಮೋತಿ ಬರೆದ ಪತ್ರಿಕೆ. ಪೌಲನನ್ನು ಮಾತು ಹೇಳ್ತಾನೆ, 2ನೇ ತಿಮೋತಿ ಬರೆದ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನ ಓದ್ರಿ. ಮೊದಲನೇ ತಿಮೋತಿ ಬರೆದ ಪತ್ರಿಕೆ 1ನೇ ಅಧ್ಯಾಯ. ಸಹಿಸಿಕೊಳ್ಳುವವರಾಗಿದ್ದರೆ ಆತನೊಡನೆ ಆಳುವೆವು. ನಾವು ಏಕದಿನವುಳ್ಳವರೆಂದು ಹೇಳಿದರೆ ಆತನು ನಮ್ಮನ್ನು ಸಣ್ಣವರಲ್ಲವೆಂದು ಹೇಳಬಹುದು. 2ನೇ ತಿಮೋತಿ ಬರೆದ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನ ಓದ್ರಿ. ನಾನು ನಂಬಿರುವ ದೇವರು ನಾನು ಬಲ್ಲವನಾಗಿದ್ದೇನೆ. ವಾಚನ ಇತ್ತು ಓದ್ರಿ. ಸಹಿಸಿಕೊಳ್ಳುವವರಾಗಿದ್ದರೆ ಆತನೊಡನೆ ಆಳುವೆವು. 2ನೇ ತಿಮೋತಿ ಬರೆದ ಪತ್ರಿಕೆ ತೆಗಿರಿ. 1ನೇ ಅಧ್ಯಾಯ 12ನೇ ವಚನ. 2ನೇ ತಿಮೋತಿ ಬರೆದ ಪತ್ರಿಕೆ. ಇದರ ನಿಮಿತ್ತದಿಂದಲೇ ಈ ಶ್ರಮೆಗಳನ್ನು ಅನುಭವಿಸುತ್ತಾ ಇದ್ದೇನೆ. ಆದರೂ ನಾನು ನಾಚಿಕೆ ಪಡುವುದಿಲ್ಲ. ನಾನು ನಂಬಿರುವಾತನು ಬಲ್ಲೆನು. ಆತನು ನನ್ನ ವಶದಲ್ಲಿಟ್ಟಿರುವುದನ್ನು ಆತನು ಆ ದಿನಕ್ಕಾಗಿ ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆ. ನಾನು ನಂಬಿರುವ ದೇವರನ್ನು ನಾನು ಬಲ್ಲವನಾಗಿದ್ದೇನೆ. ಅಲ್ಲೆಲೆಯ ಯಾರು ನಂಬಿರುವ ದೇವರು? ನಾನು ನಂಬಿರುವ ದೇವರು. ಪೌಲನು ಅನುಭವಕ್ಕೆ ಬಂದಿದ್ದಾನೆ, ಕ್ರಿಸ್ತನ ಅನುಭವಕ್ಕೆ, ಕ್ರಿಸ್ತನ ರಕ್ಷಣಾ ಅನುಭವಕ್ಕೆ, ಕ್ರಿಸ್ತನ ಸೇವೆ ಅನುಭವಕ್ಕೆ, ಕ್ರಿಸ್ತನ ಪರಿಶುದ್ಧತೆ ಅನುಭವಕ್ಕೆ, ಕ್ರಿಸ್ತನ ವಾಕ್ಯದ ಅನುಭವಕ್ಕೆ, ಕ್ರಿಸ್ತನ ಬೋಧನೆ ಅನುಭವಕ್ಕೆ, ಕ್ರಿಸ್ತನ ವಿಶ್ವಾಸದ ಅನುಭವಕ್ಕೆ ಪೌಲನು ಬಂದಿದ್ದಾನೆ. ಪೌಲನೇ ಹೇಳ್ತಾ ಇದ್ದೇನೆ, ನಾನು ನಂಬಿರುವ ದೇವರನ್ನು ನಾನು ಬಲ್ಲವನಾಗಿದ್ದೇನೆ. ಆತನನ್ನು ಬಲ್ಲವನಾಗಿರುವುದರಿಂದ ಕ್ರಿಸ್ತನಿಗೋಸ್ಕರ ಆತನ ಬೋಧನೆಯನ್ನು ಕೇಳಿ ಆತನ ದರ್ಶನ ನಾನು ಹೊಂದಿಕೊಂಡಿದ್ದೇನೆ, ಆತನ ಸ್ವರ ನಾನು ಕೇಳಿದ್ದೇನೆ, ಆತನ ಬೆಳಕು ನಾನು ಹೊಂದಿಕೊಂಡಿದ್ದೇನೆ, ಆತನಿಂದ ನಾನು ಪರಿವರ್ತನಾಗಿದ್ದೇನೆ, ಆತನಿಂದ ನಾನು ಪಶ್ಚಾತ್ತಾಪ ಪಟ್ಟಿದ್ದೇನೆ. ಕ್ರಿಸ್ತನ ಬೋಧನೆ ಕೇಳಿ ಎಲ್ಲಿಗೆ ಬಂದಿದ್ದಾನೆ? ಅನುಭವ. ಎಲ್ಲಿಗೆ ಬಂದಿದ್ದಾನೆ? ಬೆಳಕಿ. ಎಲ್ಲಿಗೆ ಬಂದಿದ್ದಾನೆ? ರಕ್ಷಣಾ ಮಾರ್ಗಕ್ಕೆ. ಪೌಲನು ಹೇಳುತ್ತಾ ಇದ್ದಾನೆ, ನಾನು ನಂಬಿರುವ ದೇವರನ್ನು ನಾನು ಬಲ್ಲವನಾಗಿದ್ದೇನೆ.
ಸಂಪೂರ್ಣವಾಗಿ ನಾನು ತಿಳಿದುಕೊಂಡಿದ್ದೇನೆ ಕ್ರಿಸ್ತನನ್ನು ನಾನು ಅರಿತುಕೊಂಡಿದ್ದೇನೆ. ಕೀರ್ತನೆಗಳಲ್ಲಿ ದಾವಿದನು ಕೂಡ ಹೇಳ್ತಾನೆ, ನಾನು ದೇವರನ್ನು ರುಚಿ ನೋಡಿ ತಿಳಿದುಕೊಂಡಿದ್ದೇನೆ. ನಾನು ದೇವರನ್ನು ರುಚಿ ನೋಡಿ, ನಾವು ರುಚಿಗೆ ಬರಬೇಕು, ಅನುಭವಕ್ಕೆ ಬರಬೇಕು. ರುಚಿ ಅಂತ ಕ್ರಿಸ್ತನ ಅನುಭವ ಉಳ್ಳವರಾಗಬೇಕು. ನಾವು ಕ್ರಿಸ್ತನ ಪರಿಪಕ್ವತೆ ಉಳ್ಳವರಾಗಬೇಕು. ದೇವರ ಬೋಧನೆಗೆ ನಿಕೋದೇಮನು ಲೋಕದಲ್ಲಿ ಧಾರ್ಮಿಕನಾಗಿದ್ರು ಕೂಡ, ಶರೀರಾನುಸಾರವಾಗಿದ್ರು ಕೂಡ, ಅನೇಕ ಧರ್ಮಶಾಸ್ತ್ರ ಪಂಡಿತನಾಗಿದ್ರು ಕೂಡ, ಕ್ರಿಸ್ತನ ಬೋಧನಲ್ಲಿರುವಂತಹ ಪರಲೋಕದ ಗುಟ್ಟುಗಳು, ಲೋಕದಲ್ಲಿರುವಂತಹ ಗುಟ್ಟುಗಳು ನಿಕೋದೇಮನಿಗೆ ಗೊತ್ತಾಗಲಿಲ್ಲ. ಅದಕ್ಕಾಗಿ ನಿಕೋದೇಮನಿಗೆ ಇರುವಂತಹ ಪ್ರಶ್ನೆ, ಆತನು ಎಲ್ಲೇ ಶಾಸ್ತ್ರಗಳು ಓದಿದ್ರು ಕೂಡ ಆತನಿಗೆ ಉತ್ತರ ಸಿಗ್ತಾ ಇಲ್ಲ. ಎಲ್ಲಿಗೆ ಬಂದ? ಕ್ರಿಸ್ತನ ಬಳಿ. ಕ್ರಿಸ್ತನ ಹೇಳ್ತಾನೆ, ನೀನು ನನ್ನ ರಾಜ್ಯಕ್ಕೆ ಬರಬೇಕಾದರೆ ಮೊದಲು ನೀವು ನನ್ನನ್ನು ತಿಳಿದುಕೋ. ಯಾರನ್ನು ತಿಳಿದುಕೋ? ನನ್ನನ್ನು ತಿಳಿದುಕೊಳ್ಳಬೇಕು. ನೀನು ನನ್ನನ್ನು ತಿಳಿದುಕೊಳ್ಳಬೇಕು. ಬಲ್ಲವನಾಗಬೇಕಂದ್ರೆ ಏನ್ ಮಾಡಬೇಕು? ನನ್ನ ಅನುಭವಕ್ಕೆ ಬರಬೇಕು. ಹೇಳ್ರಿ, ದೇವರನ್ನು ನಂಬಿರುವ ನಾವು, ಕ್ರಿಸ್ತನ ವಾಕ್ಯಗಳು ಕೇಳುತ್ತಿರುವ ನಾವು, ಕ್ರಿಸ್ತನಲ್ಲಿ ದೀಕ್ಷಾಸ್ನಾನ ಹೊಂದಿರುವ ನಾವು, ಪ್ರತಿ ವಾರ ಸಭೆಗೆ ಬಂದು ವಾಕ್ಯಗಳನ್ನು, ಬೋಧನೆಗಳನ್ನು ಕೇಳುತ್ತಿರುವ ನಾವು, ಪ್ರಾರ್ಥನೆಗಳು ಮಾಡುತ್ತಿರುವ ನಾವು, ಸಭೆಯಲ್ಲಿ ನಾವು ಪರಿಪಕ್ವತೆ ಉಳ್ಳವರಾಗಬೇಕು. ಕ್ರಿಸ್ತನ ಅನುಭವಕ್ಕೆ ನಾವು ಬರಬೇಕು. ಕ್ರಿಸ್ತನ ಜ್ಞಾನಕ್ಕೆ ನಾವು ಬರಬೇಕು. ಕ್ರಿಸ್ತನ ಪರಿಶುದ್ಧತೆಗೆ ನಾವು ಬರಬೇಕು. ಕ್ರಿಸ್ತನ ವಿಶ್ವಾಸಿಯ ಸಾಕ್ಷಿಯ ಅನುಭವಕ್ಕೆ ನಾವು ಬರಬೇಕು. ಕೆಲವರು ಪರಿಪಕ್ವತೆಗೆ ಬರೋದಿಲ್ಲ. ಕ್ರಿಸ್ತನಲ್ಲಿ ಹೇಗಿರ್ತಾರೆ ಗೊತ್ತು? ಹಸು ಕೂಸುಗಳಂತಾನೆ ಇರ್ತಾರೆ. ಇನ್ನ ಮಕ್ಕಳಾಗಿ ಇರ್ತಾರೆ. ದೇವರ ಬಗ್ಗೆ ಅನುಭವ ಕೇಳಿದ್ರು ಕೂಡ ಅನುಭವ ಇಲ್ಲ. ಕ್ರಿಸ್ತನ ರಕ್ಷಣಾ ಅನುಭವ ಇಲ್ಲ. ಕ್ರಿಸ್ತನ ಪರಿಶುದ್ಧತೆ ಅನುಭವ ಇಲ್ಲ. ಕ್ರಿಸ್ತನ ಸಭೆ ಅನುಭವ ಇಲ್ಲ. ಕ್ರಿಸ್ತನ ಸೇವೆ ಅನುಭವ ಇಲ್ಲ. ಕ್ರಿಸ್ತನ ಆರಾಧನಾ ಅನುಭವ ಇಲ್ಲ. ಕ್ರಿಸ್ತನ ವಾಕ್ಯದ ಶಕ್ತಿಯ ಅನುಭವ ಇಲ್ಲ. ಕ್ರಿಸ್ತನ ರಕ್ಷಣಾ ಅನುಭವ ಇಲ್ಲ. ಇನ್ನು ಹಸು ಕೂಸುಗಳಂತಲೇ ಇರ್ತಾರೆ. ಅದಕ್ಕಾಗಿ ನಿಕೋದೇಮನು ಪಂಡಿತನಾಗಿದ್ರು ಕೂಡ ಅನುಭವ ಇಲ್ಲ ಆತನಿಗೆ, ಇನ್ನು ತಿಳುವಳಿಕೆ ಇಲ್ಲ, ಇನ್ನು ಆತನಿಗೆ ಪಂಡಿತನಿಗೆ. ಅದಕ್ಕಾಗಿ ಆತನಲ್ಲಿರುವ ಪ್ರಶ್ನೆ ಕುರುಗುತ್ತಾ ಇದೆ ಆತನಿಗೆ ಪ್ರತಿದಿನ. ಯಾರಿವಾಗ ಆತನಿಗೆ ಉತ್ತರ ಸಿಕ್ಕಿದೆ? ಕ್ರಿಸ್ತನ ಬಳಿಗೆ ಬಂದಾಗ, ದೇವರ ಬಳಿಗೆ ಬಂದಾಗ. ದೇವರಿಗೆ ಗೊತ್ತು ಪರಲೋಕದ ಗುಟ್ಟುಗಳು, ಲೋಕದ ಗುಟ್ಟುಗಳು. ಕ್ರಿಸ್ತನನ್ನು ಬಿಟ್ರೆ ಯಾರಿಗೆ ಗೊತ್ತಿಲ್ಲ. ಕ್ರಿಸ್ತನ ಸಭೆಯಲ್ಲಿ ಬಂದಾಗ ಹೇಗಿರ್ಬೇಕು ನಾವು? ಹೇಗೆ ಅನುಭವ ಉಳ್ಳವರಾಗಬೇಕು. ಹೇಗೆ ಅನುಭವ ಬರುತ್ತದೆ? ಕ್ರಿಸ್ತನು ನಮ್ಮ ಹೃದಯದಲ್ಲಿದ್ದಾಗ, ಕ್ರಿಸ್ತನ ಪರಿಶುದ್ಧತೆ ನಮ್ಮ ಹೃದಯದಲ್ಲಿದ್ದಾಗ, ಕ್ರಿಸ್ತನ ಜೀವವುಳ್ಳ ವಾಕ್ಯ ನಮ್ಮ ಹೃದಯದಲ್ಲಿದ್ದಾಗ, ಕ್ರಿಸ್ತನ ರಕ್ಷಣೆ ನಾವು ಹೊಂದಿಕೊಂಡಾಗ, ಕ್ರಿಸ್ತನ ಬಗ್ಗೆ ಪ್ರತಿದಿನ ನಾವು ಧ್ಯಾನಿಸುವಾಗ, ಕ್ರಿಸ್ತನಲ್ಲಿ ಮೊಣಕಾಲೂರಿ ದೇವರೊಂದಿಗೆ ಮಾತನಾಡುವಾಗ, ಕ್ರಿಸ್ತನ ಶಕ್ತಿ ನಾವು ಹೊಂದಿಕೊಂಡಾಗ ಕ್ರಿಸ್ತನ ಅನುಭವಕ್ಕೆ ನಾವು ಬರುತ್ತೇವೆ. ಕ್ರಿಸ್ತನ ಅನುಭವಕ್ಕೆ ನಾವು ಬಂದವಾಗ ನಮ್ಮ ಜೀವಿತದಲ್ಲಿ, ಲೋಕದಲ್ಲಿ ಎಷ್ಟೇ ಕಷ್ಟಗಳು ಬರಲಿ, ಎಷ್ಟೇ ಸಮಸ್ಯೆಗಳು ಬರಲಿ, ಎಷ್ಟೇ ನೋವುಗಳು ಬರಲಿ, ಎಷ್ಟೇ ಅಪನಿಂದೆಗಳು ಬರಲಿ, ಎಷ್ಟೇ ವಿರೋಧ ಮಾಡಲಿ, ಜನರು ಸಮಾಜ ವಿರೋಧ ಮಾಡಿದ್ರು ಕೂಡ ನಮ್ಮ ನಂಬಿಕೆ, ನಮ್ಮ ಪರಿಶುದ್ಧತೆ, ನಮ್ಮ ರಕ್ಷಣಾ, ನಮ್ಮ ವಿಶ್ವಾಸ ನಾವು ಕಳೆದುಕೊಳ್ಳುವುದಿಲ್ಲ. ಪೌಲನೇ ಹೇಳ್ತಾ ಇದ್ದಾನೆ, ನಾನು ಕ್ರಿಸ್ತನನ್ನು ನಂಬಿರುವ ನಾನು ಸಂಪೂರ್ಣವಾಗಿ ಬಲ್ಲವನಾಗಿದ್ದೇನೆ. ಅನುಭವಕ್ಕೆ ಬಂದಿದ್ದಾನೆ ಪೌಲನು. ಅನುಭವಕ್ಕೆ ಬರುವುದರಿಂದ, ಅನುಭವದಿಂದ ಕ್ರಿಸ್ತನಿಗೋಸ್ಕರ ಕಷ್ಟಗಳು ಸಹಿಸಿಕೊಳ್ತಾ ಇದ್ದಾನೆ. ಕ್ರಿಸ್ತನಿಗೋಸ್ಕರ ನೋವು ಸಹಿಸಿಕೊಳ್ತಾ ಇದ್ದಾನೆ. ಕ್ರಿಸ್ತನಿಗೋಸ್ಕರ ಸಮಸ್ಯೆಗಳು ಸಹಿಸಿಕೊಳ್ತಾ ಇದ್ದಾನೆ. ಕ್ರಿಸ್ತನಿಗೋಸ್ಕರ ಅವಮಾನಗಳು ಸಹಿಸಿಕೊಳ್ತಾ ಇದ್ದಾನೆ. ಕ್ರಿಸ್ತನಿಗೋಸ್ಕರ ಸಮಾಧಾನ, ಶಾಂತಿ ಉಳ್ಳವನಾಗಿ ಜೀವಿಸ್ತಾ ಇದ್ದಾನೆ. ನಿಕೋದೇಮನಿಗೆ ಅನುಭವ ಇಲ್ಲ, ಪೌಲನಿಗೆ ಅನುಭವ ಇಲ್ಲ. ಅಲ್ಲೆಲ್ಲಾ ಯಾರಿಗೆ ಅನುಭವ ಇದೆ? ಪೌಲನು. ನಿಕೋದೇಮನಿಗೆ ಅನುಭವ ಇಲ್ಲ, ಪೌಲನಿಗೆ ಅನುಭವ ಇದೆ. ಅದಕ್ಕಾಗಿ ಪೌಲನು ಅನುಭವಸ್ಥನಾಗಿ ಕ್ರಿಸ್ತನಿಗೋಸ್ಕರ ಸಾಕ್ಷಿಯಾಗಿ ನಿಂತ, ಕ್ರಿಸ್ತನಿಗೋಸ್ಕರ ಮಿಷನರಿ ಆಗಿದ್ದ, ಕ್ರಿಸ್ತನಿಗೋಸ್ಕರ ಹತಸಾಕ್ಷಿಯಾಗಿದ್ದ, ಕ್ರಿಸ್ತನಿಗೋಸ್ಕರ ಆತನ ಕಷ್ಟಗಳು ಸಹಿಸಿಕೊಂಡ, ಶ್ರಮಗಳು ಸಹಿಸಿಕೊಂಡ, ಹಿಂಸೆಗಳು ಸಹಿಸಿಕೊಂಡ, ನೋವುಗಳು ಸಹಿಸಿಕೊಂಡ, ಅವಮಾನಗಳು ಸಹಿಸಿಕೊಂಡ. ಕ್ರಿಸ್ತನಿಗೋಸ್ಕರ ಅನೇಕ ಸಲ ಉಪವಾಸಗಳಿದ್ದ, ಕ್ರಿಸ್ತನಿಗೋಸ್ಕರ ಅನೇಕ ಸಲ ಪೆಟ್ಟುಗಳು ತಿಂದ, ಕ್ರಿಸ್ತನಿಗೋಸ್ಕರ ಮರಣವಾಗಲಿಕ್ಕೆ ಕೂಡ ಸಿದ್ಧವಾಗಿದ್ದ.
ಇದು ಅನುಭವ. ಹಸು ಕೂಸು ಅಂತ ಇರ್ಲಿಲ್ಲ ಪೌಲನು. ಕೆಲವರು ಹೇಳ್ತಾರೆ, ನಾನು ಮೊದಲು ಪಾಲ ಮಾಡಿದ್ದೇನ್ರಿ, ಈಗ ಮಾಡಾಕಿಲ್ಲ, ಆಗ್ತಾ ಇಲ್ಲ. ಹಿಂದಿಂದು ಬಿಡು, ಮುಂದಿಂದು ನೋಡು. ಅಲ್ಲಯ್ಯ, ಹಿಂದೆ ಹೋಯ್ತು ದಿನಗಳು, ಹಿಂದೆ ಹೋಯ್ತು ಕಾಲಗಳು, ಮುಂದೆ ನೋಡು, ಮುಂದೆ. ಅಲ್ಲಯ್ಯ, ಅನುಭವ ಉಳ್ಳವರಾಗಬೇಕು. ಕ್ರಿಸ್ತನ ಅನುಭವ. ಹಸು ಕೂಸು ಮಕ್ಕಳಂತ ಇರಬಾರ್ದು. ನಾವು ಕೇಳಿ 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 ಕುಂದ್ರೋದಲ್ಲ. ಪ್ರಶ್ನೆಗಳಿಗೆ ಉತ್ತರ ದೇವರಲ್ಲಿದೆ. ಪರಲೋಕದ ಪುಸ್ತಕಗಳು ಒಂದೊಂದಾಗಿ ಧ್ಯಾನ ಮಾಡೋದನ್ನ ತೆಗೆದು ಯೋಹಾನನ ಬರೆದ ಸುವಾರ್ತೆ, ಯೋಹಾನನ ಬರೆದ ಸುವಾರ್ತೆಗೆ ಬರೋಣ. 3ನೇ ಅಧ್ಯಾಯಕ್ಕೆ, 3ನೇ ಅಧ್ಯಾಯ ಓದ್ರಿ. 1ನೇ ವಚನದಿಂದ 2ನೇ ವಚನವರೆಗೂ. ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯ 1ನೇ ವಚನದಿಂದ 2ನೇ ವಚನ ಓದ್ರಿ. ಹಾ ಅವನು ರಾತ್ರಿಯಲ್ಲಿ ಯೇಸುವಿನ ಬಳಿಗೆ ಬಂದು ಆತನಿಗೆ, ಗುರುವೇ, ನೀನು ದೇವರ ಬಳಿಯಿಂದ ಬಂದ ಬೋಧಕನೆಂದು ಬಲ್ಲೆವು. ನೀನು ಮಾಡುವಂತ ಈ ಸೂಚಕ ಕಾರ್ಯಗಳನ್ನ ದೇವರ ಸಹಾಯವಿಲ್ಲದೆ ಮಾಡುವುದು ಯಾರಿಂದಲೂ ಆಗದು ಎಂದು ಹೇಳಿದನು. ಸಾಕು. ಮೊದಲನೇ ಪಾಯಿಂಟ್ ನಿಕೋದೇಮನ ವಿಷಯವಾಗಿ. ದೇವರ ವಿಷಯವಾಗಿ ನಿಕೋದೇಮನು ಪರಲೋಕದ ಗುಟ್ಟಗಳು ಗೊತ್ತಿಲ್ಲದೆ ಇದ್ರೂ ಕೂಡ ಕ್ರಿಸ್ತನವನ್ನು ಸಂಪೂರ್ಣವಾಗಿ ತಿಳಿದುಕೊಂಡ. ಹೇಗೆ ತಿಳಿದುಕೊಂಡ? ಪ್ರಭು, ನೀನು ಪರಲೋಕದಿಂದ ಇಳಿದು ಬಂದಿರುವ ಕರ್ತನಾಗಿದ್ದಿ. ದೇವರ ಸಹಾಯ ಇಲ್ಲದೆ ನೀನು ಯಾವ ಕಾರ್ಯ ಮಾಡಲಿಲ್ಲ. ಪರಲೋಕದ ಗುಟ್ಟುಗಳು ನಿನಗೆ ಮಾತ್ರ ಗೊತ್ತಿದೆ. ಈ ಭೂಮಿ ಮೇಲೆ ಅನೇಕ ಅದ್ಭುತಗಳು ನೀನು ಮಾಡಿದ್ದಿ, ಅನೇಕ ಸೂಚಕ ಕಾರ್ಯಗಳು ಮಾಡಿದ್ದಿ. ಕುರುಡರಿಗೆ ದೃಷ್ಟಿ ಕೊಟ್ಟಿದ್ದಿ, ಕಿವುಡರಿಗೆ ಕೇಳಿಸುವಂತ ಕಿವಿಗಳನ್ನು ತೆರೆದಿದ್ದಿ, ಮೂಕರಿಗೆ ಮಾತನಾಡುವ ಶಕ್ತಿ ಕೊಟ್ಟಿದ್ದಿ, ಕುಷ್ಠ ರೋಗಿಗಳನ್ನು ನೀನು ಗುಣಪಡಿಸಿದ್ದಿ, ಸತ್ತವರನ್ನು ನೀನು ಎಬ್ಬಿಸಿದ್ದಿ, ಅನೇಕ ಪವಾಡಗಳನ್ನು ನೀನು ಮಾಡಿದ್ದಿ. ಪ್ರಭು, ನೀನು ಪರಲೋಕದ ಭೂಲೋಕದ ಗುಟ್ಟುಗಳ ಮರ್ಮಗಳನ್ನು ಬೋಧಿಸುವ ಒಬ್ಬ ಬೋಧಕನಾಗಿದ್ದಿ, ಉಪದೇಶಕನಾಗಿದ್ದಿ, ದ ಗುಡ್ ಟೀಚರ್ ಆಗಿದ್ದಿ. ನಿನ್ನಂತ ಟೀಚರ್ ಈ ಭೂಲೋಕದಲ್ಲಿ ಯಾರಿಲ್ಲ. ನಾನು ಪರಿಚಯ ಪಂಡಿತನಾಗಿದ್ರು ಕೂಡ, ಯವತಿಗಳ ಪಂಡಿತನಾಗಿದ್ರು ಕೂಡ ನಿನ್ನಂತ ಬೋಧನೆ ನನಗೆ ಗೊತ್ತಿಲ್ಲ, ನಿನ್ನಂತ ಟೀಚಿಂಗ್ ನನಗೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಪರಲೋಕದ ಭೂಲೋಕದ ಗುಟ್ಟುಗಳು ನೀನು ಉಪದೇಶಿಸುವವನಾಗಿದೆ. ಈ ಲೋಕದಲ್ಲಿ ಅನೇಕ ಅದ್ಭುತಗಳು, ಸೂಚಕ ಕಾರ್ಯಗಳು, ಮಹತ್ಕಾರ್ಯಗಳು ನೀನು ಮಾಡಿದ್ದಿ ಪ್ರಭು. ನಿನ್ನಿಂದಲೇ ರಕ್ಷಣಾ ಪ್ರಭು ಅಂತೇಳಿ ಕ್ರಿಸ್ತನನ್ನು ಸಂಪೂರ್ಣವಾಗಿ ನಿಕೋದೇಮನು ತಿಳಿದುಕೊಂಡ. ಏನಂತೇಳಿ ತಿಳಿದುಕೊಂಡ ನಿಕೋದೇಮನು? ಯೇಸು ಕ್ರಿಸ್ತನಿಗೆ ಭೂ ಪರಲೋಕದಲ್ಲಿರುವ ಸರ್ವಶಕ್ತಿ ಗೊತ್ತಿದೆ. ಸರ್ವಶಕ್ತಿ ಉಳ್ಳ ದೇವರು, ಜ್ಞಾನವಂತನಾದ ದೇವರು, ಲೋಕರಕ್ಷಕನಾದ ದೇವರು, ಮೆಸ್ಸಿಯಾದ ದೇವರು, ಪರಿಶುದ್ಧನಾದ ದೇವರು, ಒಬ್ಬ ಒಳ್ಳೆ ಬೋಧಕನಾದಂತ ಬೋಧಕನು, ಸರಿಯಾದ ದಾರಿಯಲ್ಲಿ ನಡೆಸುವಂತ ಬೋಧಕನು. ಕ್ರಿಸ್ತನಿಂದಲೇ ರಕ್ಷಣಾ, ಕ್ರಿಸ್ತನಿಂದಲೇ ಮುಕ್ತಿ, ಕ್ರಿಸ್ತನಿಂದಲೇ ಪರಿಶುದ್ಧತೆ, ಕ್ರಿಸ್ತನಿಂದಲೇ ಸಮಾಧಾನ, ಕ್ರಿಸ್ತನಿಂದಲೇ ರಕ್ಷಣಾ ಅನುಭವಕ್ಕೆ ಬಂದ. ಯಾರು? ನಿಕೋದೇಮನು. ಅದಕ್ಕಾಗಿ ಅಲ್ಲಿ ಉತ್ತರ ಹೇಳ್ತಾ ಇದ್ದಾನೆ ನೋಡು. ಪ್ರಭು, ಪರಲೋಕದ ಗುಟ್ಟಗಳು ನಿನಗೆ ಬಿಟ್ರೆ ಯಾರಿಗೆ ಗೊತ್ತಿಲ್ಲ. ಪ್ರಭು, ಈ ಲೋಕದಲ್ಲಿ ಅನೇಕ ಅದ್ಭುತಗಳು ನೀನು ಮಾಡಿದ್ವಿ. ಪ್ರಭು, ನೀನು ಒಳ್ಳೆ ಬೋಧಕನು. ಅಲ್ಲೆಲ್ಲ ಅನುಭವಕ್ಕೆ ಬಂದ. ದೇವರ ಬೋಧನೆಗಳು ಕೇಳುವಂತ ನಾವು ಅನುಭವಕ್ಕೆ ಬರಬೇಕು. ಕೇಳ್ರಿ ಚೆನ್ನಾಗಿ, ಸ್ಟೆಪ್ ಬೈ ಸ್ಟೆಪ್ ಬರಬೇಕು. ನಾವು ಸಭೆಯಲ್ಲಿ ಮೊದಲು ಯಾರಾಗಿದ್ದೀವಿ? ನಾವು ದೇವರ ಆಲಯಕ್ಕೆ ಬರುವಾಗ ಕೂಸುಗಳಂತೆ ಇದ್ದೇವೆ. ಕೂಸುಗಳಂತಿರುವ ನಾವು ಬೆಳೆಯುವಂತ ವಿಶ್ವಾಸಿಗಳಾಗಬೇಕು. ಹೇಗೆ ಬರಬೇಕು? ಬೆಳೆಯುವಂತ ವಿಶ್ವಾಸಿಗಳು. ಈ ಬೆಳವಣಿಗೆಯಲ್ಲಿ ಪರಿಪಕ್ವತೆ ಇದೆ. ಜ್ಞಾನೋದಯಕ್ಕೆ ಬರಬೇಕು, ತಿಳುವಳಿಕೆಗೆ ಬರಬೇಕು, ಅನುಭವಕ್ಕೆ ಬರಬೇಕು. ಮೊದಲು ಹಾಲು ಕುಡಿತಾ ಇದ್ದೀವಿ, ಈಗ ಊಟ ಮಾಡ್ತಾ ಇದ್ದೇವೆ ದೊಡ್ಡವರ ಆನಂದ. ಮೊದಲು ಹೊಸದಾಗಿ ದೇವರ ಬೋಧನೆ ಕೇಳ್ತಾ ಇದ್ದೇವೆ, ಈಗ ದೇವರ ಅನುಭವಕ್ಕೆ ಬಂದು ದೇವರಿಗೆ ಮಹಿಮಕರವಾಗಿರ್ಬೇಕು, ದೇವರಿಗೆ ಜ್ಞಾನವಂತರಾಗಬೇಕು, ದೇವರಿಗೆ ಬುದ್ಧಿವಂತರಾಗಬೇಕು,
ದೇವರ ಸಭೆಯಲ್ಲಿ ಪರಿಪಕ್ವತೆ ಉಳ್ಳವರಾಗಬೇಕು. ದೇವರ ಸಭೆಯಲ್ಲಿ ಪ್ರಶ್ನಿಸಿದವರಿಗೆ ಉತ್ತರ ಕೊಡುವವರಾಗಿರಬೇಕು. ದೇವರ ಸಭೆಯಲ್ಲಿ ಅನುಭವಕ್ಕೆ ಬಂದು ನಾವು ಕಂಬಗಳಾಗಿ, ಪುನಾದಿಯಾಗಿ, ಕ್ರಿಸ್ತನ ಬಂಡೆಯಲ್ಲಾಗಿ ನಾವು ಕಟ್ಟಲ್ಪಡುವವರಾಗಿರಬೇಕು. ಸಭೆಯಾಗಿ, ಮಂದಿರವಾಗಿ ಅನುಭವಕ್ಕೆ ಬರಬೇಕು. ನಾವು ತಿಳುವಳಿಕೆಗೆ ಅನುಭವ ಇಲ್ಲದೆ ಇರುವವರಾಗಿ ನಾವು ಇರಬಾರ್ದು. ನಾನು ಕೆಲವರು ನೋಡಿದ್ದೇನೆ, ವಾಕ್ಯಗಳು ಕೇಳ್ತಿರ್ತಾರೆ, ಸುವಾರ್ಥ ಕೇಳ್ತಿರ್ತಾರೆ, ಒಳ್ಳೆ ಆರಾಧನೆ ಮಾಡ್ತಿರ್ತಾರೆ, ದೇವರಲ್ಲಿ ಪ್ರಾರ್ಥನೆ ಮಾಡ್ತಿರ್ತಾರೆ, ದೇವರ ಅದ್ಭುತಗಳು ಹೊಂದಿಕೊಂಡಿರ್ತಾರೆ, ದೇವರ ಸೂಚಕ ಕಾರ್ಯಗಳು ಹೊಂದಿಕೊಂಡಿರ್ತಾರೆ, ದೇವರ ಆಶೀರ್ವಾದ ಹೊಂದಿಕೊಂಡಿರ್ತಾರೆ. ಸ್ವಲ್ಪ ಕಷ್ಟಗಳು ಬರುವಾಗ, ನೋವುಗಳು ಬರುವಾಗ, ಜನರು ಯಾರಾದ್ರೂ ವಿರೋಧ ಮಾಡಿದ್ರೆ, ಜನರಿಗೆ ಅಪನಿಂದಗಳು ಬರುವಾಗ, ಜನರ ನಿಮಿತ್ತ ನಮಗೆ ಸ್ವಲ್ಪ ಕಷ್ಟಗಳು, ನೋವು, ದುಃಖ ಆಗೋದಾದ್ರೆ ನಂಬಿಕೆ ಬಿಟ್ಟು ಹೋಗುತ್ತಾರೆ, ಅಪನಂಬಿಕಸ್ಥರಾಗಿರುತ್ತಾರೆ, ಅಲ್ಪ ವಿಶ್ವಾಸಿಗಳಾಗಿರುತ್ತಾರೆ, ದೇವರನ್ನು ಬಿಟ್ಟು ದೂರ ಹೋಗುತ್ತಾರೆ, ದೇವರ ಸಭೆಗೆ ಬರುವುದು ನಿಲ್ಲಿಸುತ್ತಾರೆ, ದೇವರ ಅನುಭವಕ್ಕೆ ಬರುವುದಿಲ್ಲ. ಪ್ರಭು ಅವಳನ್ನು ಹೇಳ್ತಾರೆ, ನಾನು ನಂಬಿರುವ ದೇವರನ್ನು ನಾನು ಬಲ್ಲವನಾಗಿ. ನಿಕೋದೇಮನು ಕ್ರಿಸ್ತನ ವಿಷಯವಾಗಿ ತಿಳಿದುಕೊಂಡು ಕ್ರಿಸ್ತನ ಅನುಭವಕ್ಕೆ ಬಂದು ಪರಲೋಕದ ಗುಟ್ಟುಗಳು ಕ್ರಿಸ್ತನನ್ನು ಬಿಟ್ಟರೆ ಯಾರಿಗೆ ಗೊತ್ತಿಲ್ಲ ಅಂತೇಳಿ ನಿಕೋದೇಮನು ಕ್ರಿಸ್ತನ ಬಲಿಗೆ ಬಂದು ಕ್ರಿಸ್ತನ ಬೋಧನವನ್ನು ಕೇಳಿ ಅನುಭವಕ್ಕೆ ಬರ್ತಾ ಇದ್ದಾನೆ. ಅನುಭವಕ್ಕೆ ಬರಬೇಕು. ಬೆಳೆಯುವಾಗ ಅನುಭವದಿಂದ ಬೆಳಿಬೇಕು. ಬೆಳೆದ ಆದ್ರೂ ತಿಳ್ಕೊಂಡಿದ ನಂತರ ನಾವು ದೇವರಿಗೆ ಮಹಿಮಕರವಾಗಿ ನಿಲ್ಲಬೇಕು. ಮನುಷ್ಯರಿಗೆ ಅಲ್ಲ, ಯಾರಿಗೆ? ದೇವರಿಗೆ. ದೇವರಿಗೆ ಮೆಚ್ಚುಗೆಯಾಗಿರಬೇಕು, ದೇವರಿಗೆ ಮಹಿಮಕರವಾಗಿರಬೇಕು, ದೇವರಿಗೆ ಮಹಿಮಕರವಾಗಿ ಜೀವಿಸಬೇಕು. ನಮ್ಮಿಂದ ದೇವರು ಮಹಿಮ ಹೊಂದಬೇಕು, ನಮ್ಮಿಂದ ದೇವರು ಘನತಾ, ಸ್ತುತಿ, ಪ್ರಭಾವ ಹೊಂದಿಕೊಳ್ಳಬೇಕು. ದೇವರು ನಮ್ಮಿಂದ ದುಃಖ ಪಡುವವರಾಗಿರಬಾರದು, ನೋವು ಪಡುವವರಾಗಿರಬಾರದು. ಎಲ್ಲಿಗೆ ಬರಬೇಕು? ಅನುಭವಕ್ಕೆ ಬರೋದಾದ್ರೆ ಕ್ರಿಸ್ತನ ಜೀವವುಳ್ಳ ವಾಕ್ಯ ಬೋಧನೆ ನಮ್ಮ ಹೃದಯದಲ್ಲಿರಬೇಕು, ನಮ್ಮ ಮನಸ್ಸಿನಲ್ಲಿರಬೇಕು. ಪರಿಪಕ್ವತೆಗೆ ಬಂದು ನಮ್ಮಲ್ಲಿರುವ ಪಾಪದ ಬಲಹೀನತೆಗಳು, ಅಪವಿತ್ರತ ಬಲಹೀನತೆಗಳು, ಅಜ್ಞಾನದ ಜೀವಿತ ನಾವು ಪರಿಪೂರ್ಣವಾಗಿ ಬದಲಾಯಿಸಿಕೊಳ್ಳಬೇಕು. ಕ್ರಿಸ್ತನಿಂದ ನಾವು ಶುದ್ಧಿಯಾಗಬೇಕು. ಕ್ರಿಸ್ತನಿಂದ ಸಂಪೂರ್ಣವಾಗಿ ಪರಿವರ್ತನೆ, ಪಶ್ಚಾತ್ತಾಪ ಹೊಂದಿಕೊಳ್ಳಬೇಕು. ಹೃದಯದಲ್ಲಿ, ಮನಸ್ಸಿನಲ್ಲಿ ಪಶ್ಚಾತ್ತಾಪ ಯಾವಾಗ ಬರುತ್ತದೆ? ಕ್ರಿಸ್ತನ ಆತ್ಮ ನಮ್ಮಲ್ಲಿದ್ದಾಗ, ಕ್ರಿಸ್ತನ ವಾಕ್ಯ ನಮ್ಮಲ್ಲಿದ್ದಾಗ, ಕ್ರಿಸ್ತನ ಜೀವ ನಮ್ಮಲ್ಲಿದ್ದಾಗ, ಕ್ರಿಸ್ತನ ಅನುಭವಕ್ಕೆ ನಾವು ಬಂದಾಗ, ಕ್ರಿಸ್ತನಲ್ಲಿ ಜ್ಞಾನವಂತರಾಗಬೇಕು. ಪೌಲನು ಕೇಳಿ ಚೆನ್ನಾಗಿ, ಕೊರಿಂಥಿ ಸಭೆಯನ್ನು ನೋಡಿ ದುಃಖಪಟ್ಟ, ಥೆಸಲೋನಿಕ ಸಭೆ, ಫಿಲಿಪ್ಪಿ ಸಭೆ ನೋಡಿ ಸಂತೋಷಪಟ್ಟ. ಅಲ್ಲೆಲ್ಲಿಯ ಯಾವ ಸಭೆ ನೋಡಿ ದುಃಖಪಟ್ಟ? ಕೊರಿಂಥಿ ಸಭೆ. ಪೌಲನು ದುಃಖ ಪಡ್ತಾ ಇದ್ದಾನೆ. ಪೌಲನು ಕೊರಿಂಥಿ ಸಭೆಯಲ್ಲಿ ಇನ್ನೂ ಪರಿಪಕ್ವತೆಗೆ ಬಂದಿಲ್ಲ, ಅಜ್ಞಾನದಲ್ಲಿದ್ದಾರೆ. ಶರೀರ ಅಭಿಲಾಷೆಗಳು, ಕೋಪ, ದ್ವೇಷ, ಅಸೂಯ, ವ್ಯಭಿಚಾರ, ಕೆಟ್ಟತನ, ಇನ್ನ ವಿಗ್ರಹದ ಮೂಢನಂಬಿಕೆ ಬಿಟ್ಟೋಗಿಲ್ಲ. ಇವರಲ್ಲಿ ದುಃಖ ಪಡ್ತಾ ಇದ್ದಾರೆ. ಫಿಲಿಪ್ಪಿ ಸಭೆಯನ್ನು ನೋಡಿ ಸಂತೋಷ ಪಡ್ತಾ ಇದ್ದಾರೆ. ಫಿಲಿಪ್ಪಿ ಸಭೆಯುಳ್ಳವರ, ನನ್ನೊಂದಿಗೆ ನೀವು ಸುವಾರ್ಥ ಸೇವೆಯಲ್ಲಿ ಸಹಕರಿಸಿದ್ರಿ, ಮಿಷನರಿಯಲ್ಲಿ ಸಹಕರಿಸಿದ್ರಿ, ಪ್ರಾರ್ಥನೆಯಲ್ಲಿ ಸಹಕರಿಸಿದ್ರಿ, ಒಳ್ಳೆ ಸುವಾರ್ಥ ವಿಷಯದಲ್ಲಿ ಸಹಕರಿಸಿದ್ರಿ, ಸಭೆ ವಿಷಯದಲ್ಲಿ ಸಹಕರಿಸಿದ್ರಿ, ಆರಾಧನದಲ್ಲಿ ಸಹಕರಿಸಿದ್ರಿ. ಅನೇಕ ಕಷ್ಟದೆ ನಾನು ಕಷ್ಟಗಳು, ದುಃಖಗಳಲ್ಲಿ, ನೋವಿನಲ್ಲಿ ಬಿದ್ದಾಗ ನನಗೆ ಸಹಾಯ ಮಾಡಿದ್ರಿ. ಅಲ್ಲೆಲ್ಲ ಯಾರು ಸಂತೋಷ ಪಡ್ತಾ ಇದ್ದಾರೆ? ಫಿಲಿಪ್ಪಿ ಸಭೆ. ಯಾರ ಸಭೆ ನೋಡಿ ದುಃಖ ಪಡ್ತಾ ಇದ್ದಾರೆ? ಕೊರಿಂಥಿ ಸಭೆ. ನಮ್ಮಿಂದ ದೇವರು ಮಹಿಮ ಹೊಂದಬೇಕು. ನನ್ನ ಮಕ್ಕಳು ಹೇಗಿದ್ದಾರೆ? ಅನುಭವಕ್ಕೆ ಬಂದಿದ್ದಾರೆ. ಕ್ರಿಸ್ತನ ಬೋಧನೆಗಳನ್ನು ಕೇಳಿ ದೇವರಿಗಾಗಿ ನಾವು ನಿಂತಿದ್ದೇವೆ, ದೇವರಿಗೆ ಸಾಕ್ಷಿಗಳಾಗಿದ್ದೇವೆ, ಜ್ಞಾನಕ್ಕೆ ಬಂದಿದ್ದೇವೆ, ತಿಳುವಳಿಕೆಗೆ ಬಂದಿದ್ದೇವೆ, ಅನುಭವಕ್ಕೆ ಬಂದಿದ್ದೇವೆ. ಹಸು ಕೂಸುಗಳಂತೆ ಅಲ್ಪವಂತಿರಬಾರ್ದು. ನಾವು ಪದೇ ಪದೇ ನಾವು ಬಿಟ್ಟು ಹೋಗಬಾರ್ದು, ಪದೇ ಪದೇ ಬ್ಯಾಕ್ ಸ್ಲೈಡ್ ಆಗಬಾರ್ದು, ಪದೇ ಪದೇ ಅಪನಂಬಿಕಸ್ಥರಾಗಬಾರ್ದು, ಪದೇ ಪದೇ ಅವಿಶ್ವಾಸಿಗಳಾಗಬಾರ್ದು, ಪದೇ ಪದೇ ಸಭೆ ಬಿಡಬಾರ್ದು, ಪದೇ ಪದೇ ಪ್ರಾರ್ಥನೆ ಬಿಡಬಾರ್ದು, ಪದೇ ಪದೇ ಕರ್ತನ ಭೋಜನ ಬಿಡಬಾರ್ದು. ಜ್ಞಾನವಂತರಾಗಿ ಕ್ರಿಸ್ತನಲ್ಲಿ ಅನುಭವಕ್ಕೆ ಬಂದು ಅನುಭವದಲ್ಲಿ ನಿಂತಿರುವ ನಾವು ಕ್ರಿಸ್ತನ ದೇಹದಲ್ಲಿ ಪಾಲುಗಸ್ತರಾಗ್ತಾ ಇದ್ದೇವೆ. ಕ್ರಿಸ್ತನ ದೇಹದಲ್ಲಿ ಪಾಲುಗಸ್ತರಾಗ್ತೇವೆ. ಯಾವ ವಿಷಯದಲ್ಲಿ? ಆತನ ಕರ್ತನ ಭೋಜನದಲ್ಲಿ, ಆತನ ವಾಕ್ಯದಲ್ಲಿ, ಆತನ ಪರಿಶುದ್ಧಾತ್ಮದಲ್ಲಿ, ಆತನ ದೇಹದಲ್ಲಿ ಪಾಲುಗಸ್ತರಾಗ್ತಾ ಇದ್ದೇವೆ. ಯಾಕೆ ಅನುಭವ ಇಲ್ಲದವರಾಗಿ ಬಿದ್ದೋಗ್ತಾ ಇದ್ದಾರೆ?
ಅನುಭವ ಇಲ್ಲದವರಾಗಿ ಮಾತಾಡ್ತಾ ಇದ್ರೆ, ಅನುಭವ ಇಲ್ಲದವರಾಗಿ ಜೀವಿಸ್ತಾ ಇದ್ರೆ, ಕ್ರಿಸ್ತನ ವಾಕ್ಯ ಹೃದಯದಲ್ಲಿ ಹೋಗ್ತಾ ಇಲ್ಲ, ಹೊರಗಡೆ ಹೋಗ್ತಾ ಇದೆ. ಗುಡ್ ಟೀಚರ್, ಕ್ರಿಸ್ತನ ಬೋಧನೆಗಳು ಕೇಳುತ್ತಿರುವ ನಾವು ಅನುಭವಕ್ಕೆ ಬರಬೇಕು, ತಿಳುವಳಿಕೆಗೆ ಬರಬೇಕು. ಒಂದನೇದಾಗಿ ದೇವರ ಹೇಳ್ತಾನೆ, ನೀನು ನನ್ನ ರಾಜ್ಯಕ್ಕೆ ಬರಬೇಕು ಅಂದ್ರೆ ನನ್ನ ಬೋಧನೆ ಕೇಳಿರುವಂತ ನೀನು ನಾನು ಯಾರೆಂಬುದು ತಿಳ್ಕೋ. ಪರಲೋಕದಿಂದ ಇಳಿದು ಬಂದಿರುವಂತ ಲೋಕ ರಕ್ಷಕನು ಮೆಸ್ಸಿಯ. ನನ್ನ ಅನುಭವ ನಿನಗೆ ಇಲ್ಲದಿದ್ರೆ ನನ್ನ ರಾಜ್ಯಕ್ಕೆ ನೀನು ಯೋಗ್ಯನಾಗುವುದಿಲ್ಲ, ನನ್ನ ಪರಲೋಕಕ್ಕೆ ನೀನು ಬಾಧ್ಯಸ್ಥನಾಗುವುದಿಲ್ಲ, ನನ್ನ ರಕ್ಷಣೆಗೆ ನೀನು ಬಾಧ್ಯಸ್ಥನಾಗುವುದಿಲ್ಲ, ನನ್ನ ಆತ್ಮ ನೀನು ಹೊಂದಿಕೊಳ್ಳೋದಿಲ್ಲ. ಎರಡನೇ ಪಾಠ ತೆಗೆದು ದೇವರ ವಾಕ್ಯ 3ನೇ ಅಧ್ಯಾಯ ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯ 3ನೇ ವಚನ ಓದ್ರಿ. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ಸಾಕು. ಎರಡನೇದಾಗಿ ಯೇಸು ಕ್ರಿಸ್ತನ ಹೇಳ್ತಾ ಇದ್ದಾನೆ, ನೀನು ನನ್ನ ರಾಜ್ಯಕ್ಕೆ ಬರಬೇಕಂದ್ರೆ ಹೊಸದಾಗಿ ಹುಟ್ಟಬೇಕು. ಏನು ಹೊಸದಾಗಿ ಹುಟ್ಟಬೇಕು? ನಿಕೋದೇಮನಿಗೆ ಅರ್ಥ ಆಗಲಿಲ್ಲ. ಪ್ರಭು, ಹೊಸದಾಗಿ ಹುಟ್ಟಬೇಕಂದ್ರೆ ಏನು? ನನ್ನ ವಯಸ್ಸೆಷ್ಟು ಗೊತ್ತು ಪ್ರಭು? ನಿಕೋದೇಮನ ವಯಸ್ಸೆಷ್ಟು ಗೊತ್ತು? ಅವಾಗ 50-60 ವಯಸ್ಸು ಉಳ್ಳ ಅನುಭವಿಸ್ತಾನೆ. ಬಹುಶಃ 50-60 ವಯಸ್ಸಿರಬಹುದು ನಿಕೋದೇಮನಿಗೆ. ಪಂಡಿತನಲ್ಲ, ಯವದ್ದಿಗಳ ಗುರು ಆತನು, ಯವದ್ದಿಗಳ ಉಪದೇಶಕನು, ಯವದ್ದಿಗಳ ಪಂಡಿತನು, ಯವದ್ದಿಗಳ ಗುರು, ಯವದ್ದಿಗಳಿಗೆ ಧರ್ಮಶಾಸ್ತ್ರವನ್ನು ಬೋಧಿಸುವ ಬೋಧಕನಾಗಿದ್ದ. 50-60 ವರ್ಷದ ಅನುಭವಸ್ಥನಾಗಿದ್ದ. ಗೊತ್ತಾಗ್ಲಿಲ್ಲ ಹೊಸದಾಗಿ ಹುಟ್ಟಬೇಕಂದ್ರೆ ಏನು? ನಿಕೋದೇಮನ ಆನ್ಸರ್ ಕೊಡ್ತಾ ಇದ್ದಾರೆ ಯೇಸು ಕ್ರಿಸ್ತನಿಗೆ, ಪ್ರಭು, ನನ್ನ ತಾಯಿ ಇದ್ದಾಳೆ, ಅಜ್ಜಿ, ವಯಸ್ಸಾಗಿದೆ, 100 ವಯಸ್ಸು, ಮತ್ತೆ ನನ್ನ ತಾಯಿ ಗರ್ಭದಲ್ಲಿ ಹೋಗಿ ಮತ್ತೆ ಹುಟ್ಟಬೇಕೆ ನಾನು? ಅರ್ಥ ಆಗ್ಲಿಲ್ಲ ಪರಲೋಕದ ಗುಟ್ಟು. ಅದೆಲ್ಲ ಹೊಸದಾಗಿ ಹುಟ್ಟಬೇಕಂದ್ರೆ. ಹೊಸದಾಗಿ ಹುಟ್ಟಬೇಕಂದ್ರೆ 4 ಕ್ರಿಯೆಗಳಲ್ಲಿ ಹುಟ್ಟಬೇಕು. ಎಷ್ಟು ಕ್ರಿಯೆಗಳಲ್ಲಿ? ಕೇಳಿ ಚೆನ್ನಾಗಿ. ನಮ್ಮ ಬುದ್ಧಿಯಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಹೃದಯದಲ್ಲಿ, ನಮ್ಮ ಶರೀರದಲ್ಲಿ, ನಮ್ಮ ಜೀವಿತದಲ್ಲಿ. ಹಲ್ಲೆಲೂಯಾ. ಎಲ್ಲಿ ಹುಟ್ಟಬೇಕು? ಚೇಂಜ್ ಯುವರ್ ಮೈಂಡ್. ಬದಲಾಯಿಸಿರಿ ನಿಮ್ಮ ಮನಸ್ಸಿನ ಆಲೋಚನೆಗಳು, ಬದಲಾಯಿಸಿರಿ ನಿಮ್ಮ ಸ್ವಭಾವಗಳು, ಬದಲಾಯಿಸಿರಿ ನಿಮ್ಮ ಗುಣಗಳು, ಬದಲಾಯಿಸಿರಿ ನಿಮ್ಮ ಮಾತಿನ ವರ್ತನೆ, ಬದಲಾಯಿಸಿರಿ ನಿಮ್ಮ ನಡವಳಿಕೆ, ಬದಲಾಯಿಸಿರಿ ನಿಮ್ಮ ಜೀವಿತ. ಕ್ರಿಸ್ತನು ಮೊದಲು ಹೊರಗಡೆ ಇದ್ದ, ಈಗ ಒಳಗಡೆ ಬಂದ. ಬದಲಾವಣೆ ಆಗಿದ್ದೇವೆ ಕ್ರಿಸ್ತನಿಂದ. ಹಲ್ಲೆಲೂಯಾ. ಕ್ರಿಸ್ತನಲ್ಲಿ ಇದ್ದವನು ಏನಾಗುತ್ತಾನೆ? ನೂತನ ಸೃಷ್ಟಿ. ತಗರಿ 1ನೇ ಕೊರಿಂಥಿಯರ ಬರೆದ ಪತ್ರಿಕೆ 5ನೇ ಅಧ್ಯಾಯ 15ನೇ ವಚನ. 1ನೇ ಕೊರಿಂಥಿಯರ 2ನೇ ಕೊರಿಂಥಿಯರ ಗೊತ್ತಿಲ್ಲ, 5ನೇ ಅಧ್ಯಾಯ 15ನೇ ವಚನ ಹೋದ್ರೆ ಅವಾಗ 5:15. ಕ್ರಿಸ್ತನಲ್ಲಿ ಇದ್ದವನು ಏನಾಗುತ್ತಾನೆ? ನೂತನ ಸೃಷ್ಟಿ. ಹೋದ್ರು 5:15 ಹೋದ್ರು. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿ ಇದ್ದರೆ ಅಲ್ಲಲ್ಲಿ ಅವನು ನೂತನ ಸೃಷ್ಟಿಯಾಗಿದ್ದಾನೆ. ಯಾರಲ್ಲಿದ್ರೆ ನೂತನ ಸೃಷ್ಟಿ? ಹಲೋ, ಯಾರಲ್ಲಿದ್ರೆ? ಕ್ರಿಸ್ತನಲ್ಲಿದ್ರೆ. ನಿಕೋದೇಮನಿಗೆ ಯೇಸು ಕ್ರಿಸ್ತನ್ ಏನಾಗ್ತಾ ಇದ್ದಾನೆ? ನೀನು ಹೊಸದಾಗಿ ಹುಟ್ಟಬೇಕು. ಹೇಗೆ ಹೊಸದಾಗಿ ಅಂದ್ರೆ ಏನು? ಕ್ರಿಸ್ತನನ್ನು ಏನ್ ಮಾಡ್ಕೊಂಡಿದ್ದೇವೆ ನಾವು? ಧರಿಸಿಕೊಂಡಿದ್ದೇವೆ. ಕ್ರಿಸ್ತನನ್ನು ಅಂಗೀಕಾರ ಮಾಡಿದ್ದೇವೆ, ಕ್ರಿಸ್ತನನ್ನು ನಂಬಿದ್ದೇವೆ, ಕ್ರಿಸ್ತನಲ್ಲಿ ದೀಕ್ಷಾ ಸ್ನಾನ ಹೊಂದಿದ್ದೇವೆ. ಮೊದಲು ಶಾರೀರಿಕವಾಗಿ, ಮಾನಸಿಕವಾಗಿ, ಬುದ್ಧಿಯಾಗಿ ಪೂರ್ಣವಾಗಿ ಬದಲಾವಣೆ ಆಗಬೇಕು. ಹೊಸ ಮನುಷ್ಯರಾಗಬೇಕು, ಹೊಸ ಜೀವಿತವುಳ್ಳವರಾಗಬೇಕು. ಮೊದಲಿರುವಂತ ಕೆಟ್ಟ ವಿಚಾರಗಳು, ಮೊದಲಿರುವಂತ ಕೆಟ್ಟ ಆಲೋಚನೆಗಳು, ಮೊದಲಿರುವಂತ ಕೆಟ್ಟ ಸಲಹೆಗಳು, ಮೊದಲಿರುವಂತ ಕೆಟ್ಟ ಬುದ್ಧಿ, ಕೆಟ್ಟದ್ದಾಗಿ ಚಿಂತಿಸ್ತಾ ಇದ್ದೇವೆ, ಇನ್ನೊಬ್ಬರಿಗೆ ಕೇಳು ಚಿಂತಿಸ್ತಾ ಇದ್ದೇವೆ, ಇನ್ನೊಬ್ಬರಿಗೆ ಕೆಟ್ಟದ್ದು ಆಲೋಚಿಸ್ತಾ ಇದ್ದೇವೆ. ನಮ್ಮ ಮನಸ್ಸಿನಲ್ಲಿರುವಂತಹ ಕೆಟ್ಟ ವಿಚಾರಗಳು, ಕೆಟ್ಟ ಆಲೋಚನೆಗಳು, ಕೆಟ್ಟ ಬುದ್ಧಿ ಇರುವುದರಿಂದ ಕೆಟ್ಟ ಮಾರ್ಗವನ್ನು ತೀರ್ಮಾನ ತೆಗೆದುಕೊಂಡಿದ್ದೇವೆ, ಕೆಟ್ಟ ಮಾರ್ಗಕ್ಕೆ ಹೋಗ್ತಾ ಇದ್ದೇವೆ. ಪಾಪದ ಮಾರ್ಗ, ಶಪಿಸಲ್ಪಟ್ಟ ಮಾರ್ಗ, ಕತ್ಲದಲ್ಲಿರುವಂತಹ ಮಾರ್ಗ, ಮರಣಕ್ಕೆ ನಡೆಸುವಂತ ಮಾರ್ಗ, ನರಕದಲ್ಲಿ ನಡೆಸುವಂತ ಮಾರ್ಗ, ಅಪವಿತ್ರವಾದ ಮಾರ್ಗ. ಆ ಮಾರ್ಗಕ್ಕೆ ನಾವು ಹೋಗುವಾಗ ಆ ಮಾರ್ಗದಲ್ಲಿ ಕತ್ಲ ಇದೆ, ಆ ಮಾರ್ಗದಲ್ಲಿ ಅನ್ಯಾಯವಿದೆ, ಆ
ಮಾರ್ಗದಲ್ಲಿ ಮೋಸತನ ಇದೆ, ಆ ಮಾರ್ಗದಲ್ಲಿ ಪಾಪದ ಜೀವಿತ ಇದೆ. ಬದಲಾವಣೆ, ಹೊಸದಾಗಿ ಬರಬೇಕೀಗ. ಹಳೆ ಮಾರ್ಗ ಬಿಟ್ಟು ಹೊಸ ಮಾರ್ಗಕ್ಕೆ ಬರಬೇಕು. ನಮ್ಮ ಮನಸ್ಸಿನಲ್ಲಿರುವಂತಹ ಆಲೋಚನೆಗಳು, ಕೆಟ್ಟ ಆಲೋಚನೆಗಳು ಬಿಟ್ಟು ಒಳ್ಳೆ ಆಲೋಚನೆಗೆ ಬರಬೇಕು. ಹೊಸದಾಗಿ ಪರಿವರ್ತನೆ, ನಿಜವಾದ ಪರಿವರ್ತನೆ. ಪರಿವರ್ತನೆ ಹೇಗೆ? ತಿಳ್ಕೊಂಡು ಗ್ರಹಿಸಿಕೊಂಡು ಅನುಭವಕ್ಕೆ ಬಂದಾಗ ಯೇಸು ಕ್ರಿಸ್ತನ್ ಹೇಳ್ತಾ ಇದ್ದಾನೆ, ಪ್ರಭು ನಿನ್ನ ರಾಜ್ಯಕ್ಕೆ ಬರ್ಬೇಕಂದ್ರೆ ಏನ್ ಮಾಡಬೇಕು? ಹೊಸದಾಗಿ ಹುಟ್ಟಲೇಬೇಕು. ಒಂದು ಮಾನಸಿಕವಾಗಿ, ಎರಡು ಬುದ್ಧಿಯಾಗಿ, ಮೂರು ಹೃದಯವುಳ್ಳವಾಗಿ ಪರಿವರ್ತನೆ. ಮೊದಲು ಲೋಕದಲ್ಲಿದ್ದೆವು, ಮೊದಲು ಅನ್ಯಾಯ ಮಾರ್ಗದಲ್ಲಿದ್ದೆವು. ಮೋಸಕರವಾದ ಜೀವಿತ, ಮೋಸಕರವಾದ ಮಾರ್ಗ, ಮೋಸಕರವಾದ ಆಲೋಚನೆ, ಮೋಸಕರವಾದ ಚಿಂತನೆಗಳು, ಮೋಸಕರವಾದ ಭಾವನೆಗಳು, ಮೋಸಕರವಾದ ಕಾರ್ಯಗಳು. ಬದಲಾವಣೆ ಆಗುತ್ತೆ. ಪೂರ್ಣವಾಗಿ ಪರಿವರ್ತನೆ. ಮೊದಲು ಸುಳ್ಳೇಳುವಂತ ಮನಸ್ಸು, ಈಗ ಸತ್ಯವನ್ನು ಮಾತನಾಡುವಂತ ಹೃದಯ, ನಾಲಿಗೆ. ಮೊದಲ ಇನ್ನೊಬ್ಬರನ್ನು ಬೈಯುವಂತ ಸ್ವಭಾವ, ಇನ್ನೊಬ್ಬರಿಗೆ ಈಗ ಪರಿವರ್ತನಾಗಿ ಇನ್ನೊಬ್ಬರಿಗೆ ಆಶೀರ್ವಾದ ಕೊಡುವಂತ ಕೈಗಳು, ತುಟಿ. ಇನ್ನೊಬ್ಬರಿಗೆ ಅನುಗ್ರಹವುಳ್ಳವರಾಗಬೇಕು. ಮೊದಲು ಅಂಧಕಾರದಲ್ಲಿ, ಕತ್ಲದಲ್ಲಿದ್ದೇವೆ, ಈಗ ಪೂರ್ಣ ಬೆಳಕಿಗೆ ನಾವು ಬಂದಿದ್ದೇವೆ. ನಿಜವಾದ ಪರಿವರ್ತನೆ, ನಿಜವಾದ ಬದಲಾವಣೆ, ಹೊಸದಾಗಿ ಹುಟ್ಟಬೇಕು. ಕ್ರಿಯೆಯಲ್ಲಿ ಕೂಡ ಬದಲಾವಣೆ, ಕ್ರಿಯೆಯಲ್ಲಿ ಕೂಡ ಪರಿವರ್ತನೆ. ಕೊಡುವಾಗ, ತೆಗೆದುಕೊಳ್ಳುವಾಗ, ಮಾತಾಡುವಾಗ, ನಮ್ಮ ಕೆಲಸದಲ್ಲಿ, ವ್ಯಾಪಾರಗಳಲ್ಲಿ, ಕಾರ್ಯದಲ್ಲಿ, ಕ್ರಿಯೆಯಲ್ಲಿ ನಿಜವಾದ ಹೊಸದಾಗಿ ಪರಿವರ್ತನೆ. ಇದು ಹೊಸದಾಗಿ ಹುಟ್ಟಬೇಕಂದ್ರೆ ನೀನು ಯಾವಾಗ ನಿಜವಾದ ಪರಿವರ್ತನೆ, ಬದಲಾವಣೆ ಹೃದಯದಲ್ಲಿ, ಮನಸ್ಸಿನಲ್ಲಿ, ಜೀವಿತದಲ್ಲಿ ಯಾವಾಗ ನೀನು ಬದಲಾವಣೆ ಆಗುತ್ತೀಯಲ್ಲ, ಆವಾಗ ನೀನು ಹೊಸದಾಗಿ ಹುಟ್ಟುತ್ತಾಯಿ. ಅಲ್ಲೆಲ್ಲಿಯ ತಾಯಿ 9 ತಿಂಗಳ ಗರ್ಭವನ್ನು ಧರಿಸ್ತಾಳೆ. ಎಷ್ಟು ತಿಂಗಳ? 9 ತಿಂಗಳ. 9 ತಿಂಗಳವರೆಗೂ ಮಗು ತಾಯಿ ಗರ್ಭದಲ್ಲೇ ಇರ್ತಾಳೆ, ಹೊಟ್ಟೆಯಲ್ಲಿ. ಏನು ಗೊತ್ತಾಗುವುದಿಲ್ಲ ಮಗುಗೆ. ಹುಟ್ಟಿದ ತಕ್ಷಣವೇ ಮಗು, ಒಂದು ದಿನ ಹುಟ್ಟಿದ ತಕ್ಷಣ ಹೆರಿಗೆ ಆಯ್ತು, ಹುಟ್ಟಿತ್ತು, ಹಾಸ್ಪಿಟಲ್ ನಲ್ಲಿ ಬೆಡ್ನಲ್ಲಿ ಮಲ್ಕೊಂಡಿದ್ದಾನೆ. ತಾಯಿ ಏನ್ ಮಾಡ್ತಾನೆ ಗೊತ್ತು? ಗಂಡ ಬಂದಾಗ, ನೋಡ್ ನಿನ್ನಂಗನೇ ಅದ, ನಿನ್ ಮೂಗು, ನಿನ್ ಕಣ್ಣು, ನಿನ್ ತುಟಿ, ನಿನ್ನನ್ನೇ ನೋಡ್ತಾ ಇದ್ದಾನೆ, ನೋಡಕ್ ಆಗುದಿಲ್ಲ, ನಿನ್ನನ್ನೇ ನೋಡ್ತಾ ಇದ್ದಾನೆ ಅಂತ ಹೇಳ್ತಾಳೆ ತಾಯಿ. ನಿನ್ನ ಸ್ವರೂಪ, ನಿನ್ನ ಸ್ವರೂಪ. ಕೆಲವರು ಹೇಳ್ತಾರೆ, ಹೆಣ್ಮಕ್ಕಳು ಹುಡುಗ ಹುಟ್ಟಿದ್ದಾಗ ತಾಯಾಂಗೆ ಅಲ್ಲ ನೋಡ್ರಿ, ತಾಯಾಂಗೆ ಕೆಂಡು, ತಾಯಾಂಗೆ ಕಣ್ಣು, ತಾಯಾಂಗೆ ಮೂಗು, ತಾಯಾಗೆ ಕಿವಿ, ತಾಯಾಗೆ ಎಲ್ಲ ಸ್ವರೂಪ. ಕೆಲವರು ತಾಯಾಗೆ ಮಾತಾಡ್ತಾರೆ. ಸ್ವರೂಪ ಗೀತಿ ಬಂದಿದೆ. ಯಾಕೆ? ಹೊಸದಾಗಿ ಜನ್ಮ ಕೊಡುವಾಗ ತಾಯಿ ಮಕ್ಕಳನ್ನು ತಾಯಿಗೆ, ತಂದೆಗೆ ಹೋಲಿಸ್ತಾರೆ. ಯಾರಿಗೆ? ತಾಯಿಗೆ, ತಂದೆಗೆ ಹೋಲಿಸ್ತಾರೆ. ಮಗುಗೆ ಏನು ಗೊತ್ತಾಗುವುದಿಲ್ಲ, ಹುಟ್ಟಿದ ತಕ್ಷಣವೇ ಮಕ್ಕಳ ಜೋಡಿ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ತಂದೆ ತಾಯಿ. ಆ ಮಗುಗೆ ಏನು ಗೊತ್ತಾಗುವುದಿಲ್ಲ, ಏನು ಗೊತ್ತಾಗುವುದಿಲ್ಲ. ಆಕಾಶ ಗೊತ್ತಿಲ್ಲ, ಭೂಮಿ ಗೊತ್ತಿಲ್ಲ, ಭೂಮಿ ಮೇಲಿರುವ ಸೃಷ್ಟಿ ಗೊತ್ತಿಲ್ಲ, ಮನುಷ್ಯರು ಗೊತ್ತಿಲ್ಲ, ಪರಿಸರ ಗೊತ್ತಿಲ್ಲ, ಗಾಳಿ ಗೊತ್ತಿಲ್ಲ, ಬಿಸಿಲು ಗೊತ್ತಿಲ್ಲ, ಮಳೆ ಗೊತ್ತಿಲ್ಲ, ಲೈಟ್ ಗೊತ್ತಿಲ್ಲ. ಹೊಸದಾಗಿ ಹುಟ್ಟಿರ್ತಾನೆ ಮೊದಲನೇ ದಿನ. ಬೆಳೆದ ನಂತರ ಕೇಳಿ ಚೆನ್ನಾಗಿ, ಬೆಳೆದ ನಂತರ 2 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ, ಆವಾಗ ಸಮಾಜಕ್ಕೆ ಹೋಗ್ತಾನೆ. ಸಮಾಜದಲ್ಲಿ ಸಹವಾಸ, ಸ್ನೇಹಿತರ ಸಹವಾಸ. ಆವಾಗ ಸಾಮೂಹಿಕದಿಂದ, ಕುಟುಂಬದಿಂದ, ತಾಯಿದಿಂದ, ತಂದೆಯಿಂದ, ಪರಿಸರದಿಂದ ಸಾಮೂಹಿಕವಾಗಿ ಕೆಟ್ಟದನ್ನು ಕಲೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾವುದು? ಕೆಟ್ಟದನ್ನು. ಬೈಗಲು ಬೈಯೋದು, ಮಾತಾಡುವುದು, ಒಳ್ಳೆದು ಯಾವುದು, ಕೆಟ್ಟದ್ದು ಯಾವುದು, ಅಸತ್ಯ ಯಾವುದು, ಸತ್ಯ ಯಾವುದು, ಸುಳ್ಳು ಯಾವುದು, ಮೋಸತನ ಯಾವುದು, ಯಾವುದು ಸರಿ, ಯಾವುದು ತಪ್ಪು, ಎಲ್ಲಿಗೆ ಹೋಗಬೇಕು, ಎಲ್ಲಿಗೆ ಹೋಗಬಾರದು, ಒಳ್ಳೆದು ಕೆಟ್ಟದ್ದು ಎರಡು ಕಲಿತಿರ್ತಾರೆ. ಕಲಿತಿದ ನಂತರ 15 ವರ್ಷಕ್ಕೆ, 13, 12, 15 ವರ್ಷಕ್ಕೆ ಆವಾಗ ನಮ್ಮ ಮೆಂಟಾಲಿಟಿ ಚೇಂಜ್ ಆಗುತ್ತೆ. ಹೊಸದಾಗಿ ಹಳೇದು ಹೋಯಿತು, ಹೊಸದಾಗಿ ಬಂತು. ನಿಜವಾದ ಮನಸ್ಸಿನಲ್ಲಿ ಪರಿವರ್ತನೆ. ಮೊದಲು ಯಾವುದನ್ನು ಆರಾಧಿಸ್ತಾ ಇದೀವಿ? ಸೃಷ್ಟಿಯನ್ನು. ಯಾವುದನ್ನು ನಂಬುತ್ತಾ ಇದೀವಿ? ಸೃಷ್ಟಿಯನ್ನು.
ಯಾವುದಲ್ಲಿ ಜೀವಿಸ್ತಾ ಇದ್ದೇವೆ? ಕತ್ಲದಲ್ಲಿ. ಎಲ್ಲಿ ಇಡ್ತಾ ಇದ್ದೇವೆ? ಕತ್ಲ ವಾಸದಲ್ಲಿ. ಯಾವುದನ್ನು ಪ್ರೀತಿಸ್ತಾ ಇದ್ದೇವೆ? ಲೋಕವನ್ನು. ಪೂರ ಮೈಂಡ್ ಬದಲಾವಣೆ. ಹೊಸದಾಗಿ ಹುಟ್ಟಬೇಕಂದ್ರೆ ಶರೀರ ಪರಿವರ್ತನೆ, ಮನಸ್ಸಿನ ಪರಿವರ್ತನೆ, ಹೃದಯ ಪರಿವರ್ತನೆ, ಸ್ವಭಾವ ಪರಿವರ್ತನೆ, ಬುದ್ಧಿಯ ಪರಿವರ್ತನೆ, ಆಲೋಚನಾ ಪರಿವರ್ತನೆ. ಈ ರೀತಿ ಬಾ. ನಿಕೋದೇಮನು ಏನ್ ತಪ್ಪು ಮಾಡಿಲ್ಲ ಪಾಪ. ಯೇಸು ಕ್ರಿಸ್ತನೇ ಸಾಕ್ಷ್ಯ ಕೊಡ್ತಾ ಇದ್ದಾನೆ. ನಿಕೋದೇಮನು ಕೂಡ ಹೇಳ್ತಾ ಇದ್ದಾನೆ, ಪ್ರಭು, ಲೋಕದಲ್ಲಿ ಯಾವ ಅನ್ಯಾಯ ನಾನು ಮಾಡಲಿಲ್ಲ, ಯಾವ ಮೋಸ ನಾನು ಮಾಡಲಿಲ್ಲ, ಯಾರಿಗೆ ಕೆಟ್ಟದ್ದನ್ನು ಮಾಡಲಿಲ್ಲ, ನಿನ್ನ ರಾಜ್ಯಕ್ಕೆ ಬರಬೇಕು. ಯೇಸು ಕ್ರಿಸ್ತನ ಅಂತಾನೆ ಹೊಸದಾಗುಟ್ಟು, ಮೈಂಡಿನಲ್ಲಿ ಹೊಸದಾಗುಟ್ಟು, ಹೃದಯದಲ್ಲಿ ಹೊಸದಾಗುಟ್ಟು, ಬುದ್ಧಿಯಲ್ಲಿ ಹೊಸದಾಗುಟ್ಟು, ಶರೀರದಲ್ಲಿ ಹೊಸದಾಗುಟ್ಟು. ಅಂದ್ರೆ ಅದೇ ಅರ್ಥ. ಯೇಸು ಕ್ರಿಸ್ತನ ಅಂತಾನೆ ಶರೀರ ಬದಲಾವಣೆ ಆದ ನಂತರ, ಮನಸ್ಸು ಬದಲಾವಣೆ ಆದ ನಂತರ, ಹೃದಯ ಬದಲಾವಣೆ ಆದ ನಂತರ, ಬುದ್ಧಿಯ ಬದಲಾವಣೆ ಆದ ನಂತರ ನನ್ನನ್ನು ತಿಳಿದುಕೊಪ್ಪ. ಹಲ್ಲೆಲೂಯಾ. ನನ್ನನ್ನು ಜ್ಞಾನಕ್ಕೆ ಬಾ. ನನ್ನ ಹೊರತು ಪರಲೋಕ ಇಲ್ಲ, ನನ್ನ ಹೊರತು ರಕ್ಷಣೆ ಇಲ್ಲ, ನನ್ನ ಹೊರತು ನಿತ್ಯ ಜೀವ ಇಲ್ಲ, ನನ್ನ ಹೊರತು ಪರಿಶುದ್ಧತೆ ಇಲ್ಲ, ನನ್ನ ಹೊರತು ನೀತಿವಂತಿಕೆ ಇಲ್ಲ, ನನ್ನ ಹೊರತು ಪರಲೋಕಕ್ಕೆ ಮೋಕ್ಷಕ್ಕೆ ಮಾರ್ಗ ಇಲ್ಲ. ಪೂರ್ಣವಾಗಿ ನೀನು ಪರಿವರ್ತನೆ ಕೇಳಿ. ಪರಿವರ್ತನೆ ಆಗಿ ಪಶ್ಚಾತ್ತಾಪ ಪಟ್ಟು ಪರಿವರ್ತನೆ ಆದ ನಂತರ ಆವಾಗ ಅನುಭವಕ್ಕೆ ಬರ್ತಾರೆ. ಹೌದು, ಕ್ರಿಸ್ತನು ಲೋಕ ರಕ್ಷಕ. ನಮ್ಮ ಪಾಪಗಳಿಗೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ರಕ್ತ ಸುರಿಸಿದ, ಪ್ರಾಣವನ್ನು ಕೊಟ್ಟ, ಜೀವವನ್ನು ಕೊಟ್ಟ. ಕ್ರಿಸ್ತನು ನಮಗೋಸ್ಕರ ಪುನರುತ್ಥಾನಾದ, ಪರಲೋಕ ಕರ್ಕೊಂಡು ಹೋಗುವ ಮಾರ್ಗವಾಗಿದ್ದಾನೆ. ಆಟೋಮೆಟಿಕ್ಕಾಗಿ ಬುದ್ಧಿ ಜ್ಞಾನ ತಿಳುವಳಿಕೆ ಬಂದ ನಂತರ ಆಟೋಮೆಟಿಕ್ಕಾಗಿ ನೀರಿನಲ್ಲಿ ದೀಕ್ಷಾಸ್ನಾನ ಹೊಂದುತ್ತಾರೆ. ಹಲ್ಲೆಲೂಯಾ. ಯಾರು ಫೋರ್ಸೇಬಲ್ ಮಾಡೋದು ಬೇಕಾಗಿಲ್ಲ. ತಾವೇ ಪರಿವರ್ತನೆ ಹೊಂದಿ, ತಾವೇ ಪಶ್ಚಾತ್ತಾಪ ಪಟ್ಟು, ತಾವೇ ಜ್ಞಾನಕ್ಕೆ ಬಂದು, ಅನುಭವಕ್ಕೆ ಬಂದು, ತಾವೇ ಏನಾಗ್ತಾರೆ? ದೀಕ್ಷಾಸ್ನಾನ ಹೊಂದುತ್ತಾರೆ. ದೀಕ್ಷಾಸ್ನಾನ ಅನುಭವ ಏನು ಗೊತ್ತು? ನೀರಿನಲ್ಲಿ ಮುಳುಗಿದ ದೀಕ್ಷಾಸ್ನಾನ ಕೊಡುವಾಗ ಪಾಸ್ಟರ್ ಮುಳುಗುವಾಗ ನಮ್ಮ ಪಾಪದಲ್ಲೆಲ್ಲ ಸತ್ತೋಗಿದ್ದೇವೆ. ಶರೀರ ಪಾಪದಲ್ಲಿ ಸತ್ತೋಗಿದ್ದೇವೆ. ಮಾನಸಿಕ ಪಾಪಗಳಲ್ಲಿ ಕೆಟ್ಟ ವಿಚಾರ, ಕೆಟ್ಟ ಆಲೋಚನ, ಕೆಟ್ಟ ಚಿಂತೆಗಳು, ಕೆಟ್ಟ ಭಾವನೆಗಳು, ಕೆಟ್ಟ ಹೂವ, ಆ ವಿಷಯದಲ್ಲಿ ಸತ್ತೋಗಿದ್ದೇವೆ. ಈ ಲೋಕದ ಸೃಷ್ಟಿ ವಿಷಯದಲ್ಲಿ, ಆಡಂಬರ ವಿಷಯದಲ್ಲಿ, ಲೋಕದ ವಿಷಯದಲ್ಲಿ ನಾವು ಸತ್ತೋಗಿದ್ದೇವೆ. ಶಾರೀರಿಕವಾಗಿ ದೀಕ್ಷಾ ಸ್ನಾನ ಹೊಂದಿದ್ದೇವೆ. ಕೇಳ್ರಿ, ಬೈಬಲ್ನಲ್ಲಿ 2 ಇದ್ದಾವೆ. ಪ್ರಭು ಮತ್ತೆ 2 ಕಳ್ಳರು ಇದ್ದಾರಲ್ಲ, ಯೇಸು ಕ್ರಿಸ್ತನಿಗೆ ಸಿಲುಬೆಗೆ ಏರಿಸುವಾಗ ಒಬ್ಬ ಕಳ್ಳನ ಈ ಕಡೆ ಇದ್ದ ಎಳಗಡದಲ್ಲಿ, ಒಬ್ಬ ಕಳ್ಳನು ಬಲಭಾಗದಲ್ಲಿದ್ದ. ಅವರು ದೀಕ್ಷಾ ಸ್ನಾನ ಒಂದದೇ ಪರಲೋಕಕ್ಕೆ ಹೋದ್ರು. ಯೇಸು ಕ್ರಿಸ್ತನನ್ನು ಬಂದು ತಿಳ್ಕೊಂಡ, ಪ್ರಭು ನಿನ್ನ ರಾಜ್ಯದಲ್ಲಿ ನನ್ನನ್ನು ನೆನಪು ಮಾಡಿಕೊ. ಇವನು ದೀಕ್ಷಾ ಸ್ನಾನ ಹೊಂದಿಲ್ಲ, ಕ್ರಿಸ್ತನ ಬೋಧನೆ ಕೇಳಲಿಲ್ಲ, ಕ್ರಿಸ್ತನ ಅದ್ಭುತಗಳು ಹೊಂದಿಕೊಂಡಿಲ್ಲ, ಕ್ರಿಸ್ತನಲ್ಲಿ ಶಕ್ತಿ ಹೊಂದಿಕೊಂಡಿಲ್ಲ. ಒಂದೇ ಮಾತು, ಯೇಸು ಕ್ರಿಸ್ತನ್ ಸಿಲುಬೆಗೆ ಏರಿಸುವಾಗ ಆ ಕಲ್ಲ ಈ ಕಲ್ಲ ಇದ್ದ. ಕೆಲವರು ಪ್ರಶ್ನಿಸ್ತಾರೆ, ಪ್ರಭು ಯೇಸು ಕ್ರಿಸ್ತನು ಸಿಲುಬೆಯಲ್ಲಿ ಏರಿಸುವಾಗ ಸಿಲುಬೆಯಲ್ಲಿ 2 ಕಳ್ಳರಿದ್ರು. ಒಬ್ಬ ಕಲ್ಲನು ಕ್ರಿಸ್ತನನ್ನು ರಿಜೆಕ್ಟೆಡ್ ಮಾಡ್ದ, ತಿರಸ್ಕಾರ ಮಾಡಿದ. ಇನ್ನ ಕಲ್ಲನು ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿಕೊಂಡ. ಯಾಕೆ ಅಂಗೀಕಾರ ಮಾಡಿಕೊಂಡ? ಪ್ರಭು ನೀನು ಪರಲೋಕದಿಂದ ಇಳಿದು ಬಂದಿರುವ ಮೆಸ್ಸಿ ಆಗಿದ್ದಿ, ಪರಲೋಕದಿಂದ ಇಳಿದು ಬಂದಿರುವ ಲೋಕ ರಕ್ಷಕನಾಗಿದ್ದಿ. ನೀನು ನಮಗೋಸ್ಕರ ಯಾವ ತಪ್ಪು ಮಾಡಲಿಲ್ಲ. ನಿನ್ನ ಅಪ್ಪನಿಂದ ನಿನ್ನ ಮೇಲೆ ಹಾಕಿ ನಿನಗೆ ಅನ್ಯಾಯವಾಗಿ ಶಿಕ್ಷಿಸ್ತಾ ಇದ್ರೆ, ಅನ್ಯಾಯವಾಗಿ ನಿನಗೆ ಸಿಲುಬೆಗೆ ಏರಿಸಿದ್ದಾರೆ. ನೀನು ಪರಲೋಕಕ್ಕೆ ಹೋದ್ರೆ ನಿನ್ನ ರಾಜ್ಯದಲ್ಲಿ ನನ್ನನ್ನು ಸೇರಿಸ್ಕೋ ಅಂತ ಹೇಳುವಾಗ ಯೇಸು ಕ್ರಿಸ್ತನ ಹೇಳ್ತಾ ಇದ್ದಾನೆ, ನನ್ನ ರಾಜ್ಯಕ್ಕೆ, ನನ್ನ ರಾಜ್ಯದಲ್ಲಿ ನೀನು ಸೇರಿ. ಒಂದೇ ಪ್ರಶ್ನೆಗೆ ಒಂದೇ ಆನ್ಸರ್. ಪ್ರಭು ದೀಕ್ಷಾ ಸ್ನಾನ ಒಂದದೇ ಪರಿವರ್ತನೆ ಆಗದೆ ಹೇಗೆ ಪರಲೋಕಕ್ಕೆ ಹೋಗ್ತಾನೆ? ಕೇಳಿದ್ರೆ ಅದಕ್ಕೆ ಆನ್ಸರ್ ಕೊಡ್ತಾನೆ. ಈ ಕಳ್ಳನಾಗಿದ್ದಂತ ವ್ಯಕ್ತಿ ಅನೇಕ ವರ್ಷಗಳು ತಪ್ಪು ಮಾಡಿದ್ದ, ಪಾಪಗಳು ಮಾಡಿದ್ದ, ಏನೋ ತಪ್ಪು ಮಾಡಿ ಸಿಲುಬೆಗೆ ಏರಿಸಲ್ಪಟ್ಟ, ಶಿಕ್ಷಕ್ಕೆ ಗುರಿಯಾಗಿದ್ದ. ಯುವತಿಗಳ ಆಚಾರ ಪ್ರಕಾರ, ನಿಯಮ ಕಾನೂನು ಪ್ರಕಾರ, ಕಾನೂನು ನಿಯಮಬದ್ಧವಾಗಿ ಆಗಿನ ಕಾಲದಲ್ಲಿ ತಪ್ಪು ಮಾಡಿದ್ದವರಿಗೆ ಸಿಲುಬೆಗೆ ಏರಿಸ್ತಾರೆ. ಈತನು ತನ್ನ ಬುದ್ಧಿಯಲ್ಲಿ ದೇವರನ್ನು ತಿಳ್ಕೊಂಡ, ಜ್ಞಾನದಲ್ಲಿ ದೇವರನ್ನು ತಿಳ್ಕೊಂಡ, ಶರೀರಾನುಸಾರವಾಗಿ ದೇವರನ್ನು ತಿಳ್ಕೊಂಡ. ತಿಳುವಳಿಕೆ ಮಾನಸಿಕವಾಗಿ ಕೂಡ, ಆತ್ಮಿಕವಾಗಿ ಕೂಡ, ಹೃದಯದಲ್ಲಿ ಕೂಡ ಯೇಸು ಕ್ರಿಸ್ತನನ್ನು ತಿಳಿದುಕೊಂಡ ಅನುಭವಕ್ಕೆ ಬರುವುದರಿಂದ ದೇವರು ಉತ್ತರ ಕೊಡ್ತಾನೆ, ನನ್ನ ರಾಜ್ಯದಲ್ಲಿ ನೀನು ಸೇರಿಸಲ್ಪಡ್ತೀನಿ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆ? ಹಲೋ,
ಅನುಭವಕ್ಕೆ ನಾವು ಬರಬೇಕು. ಬುದ್ಧಿ, ಜ್ಞಾನ, ತಿಳುವಳಿಕೆ, ಅನುಭವಕ್ಕೆ ನಿಜವಾದ ಪರಿವರ್ತನೆ. ಕಲ್ಲನು ನಿಜವಾದ ಪಶ್ಚಾತ್ತಾಪ ಪಟ್ಟ, ನಿಜವಾದ ಪರಿವರ್ತನಾದ ಮನಸ್ಸಿನಲ್ಲಿ, ಹೃದಯದಲ್ಲಿ, ಸ್ವಭಾವದಲ್ಲಿ, ಬುದ್ಧಿಯಲ್ಲಿ. ಅದಕ್ಕಾಗಿ ಯೇಸು ಕ್ರಿಸ್ತನ ಹೇಳ್ತಾನೆ, ನನ್ನ ರಾಜ್ಯದಲ್ಲಿ ನೀನು ಸೇರು. ದೀಕ್ಷಾ ಸ್ನಾನ ಅಂದ್ರೆ ಒಂದು ಚಿಹ್ನ ಅಷ್ಟೇ, ಒಂದು ಚಿತ್ರ ಅಷ್ಟೇ. ನೀನು ನನ್ನ ನಾಮದಲ್ಲಿ ಪಶ್ಚಾತ್ತಾಪ ಪಡಲಿಕ್ಕೆ ಕಾರಣ ದೀಕ್ಷಾ ಸ್ನಾನದಕ್ಕೋ, ನೀನು ಲೋಕಕ್ಕೋಸ್ಕರ, ಪಾಪಕ್ಕೋಸ್ಕರ, ಶರೀರಾಭಿಲಾಷ, ಮೆಂಟಾಲಿಟಿಕ್, ಮಾನಸಿಕವಾಗಿ ನೀನು ಸಾಯಬೇಕು. ಹಸು ಕೂಸುವಂತೆ ಹೊಸದಾಗಿ ಜನಿಸಬೇಕು. ಮಗು ಯಾವ ರೀತಿ ತಾಯಿ ಗರ್ಭದಲ್ಲಿ ಹೊಸದಾಗಿ ಹುಟ್ಟುವಾಗ ಆತನಿಗೆ ಪಾಪ ಗೊತ್ತಿಲ್ಲ, ಕೆಟ್ಟದ್ದು ಗೊತ್ತಿಲ್ಲ, ಒಳ್ಳೆದು ಗೊತ್ತಿಲ್ಲ, ಅನ್ಯಾಯ ಗೊತ್ತಿಲ್ಲ, ನ್ಯಾಯ ಗೊತ್ತಿಲ್ಲ, ಕತ್ಲು ಗೊತ್ತಿಲ್ಲ, ಬೆಳಕು ಗೊತ್ತಿಲ್ಲ. ಅದೇ ರೀತಿ ನಾವು ಕೂಡ ಲೋಕದಿಂದ ಕರೆಯಲ್ಪಟ್ಟ ನಾವು ಲೋಕದಲ್ಲಿ ಬದಲಾವಣೆ, ಮಾನಸಿಕವಾಗಿ, ಶಾರೀರಿಕವಾಗಿ, ಮೆಂಟಾಲಿಟಿಕ್, ಹೃದಯದಲ್ಲಿ, ಬುದ್ಧಿಯಲ್ಲಿ ಬದಲಾವಣೆ ಆದ ನಂತರ ಮತ್ತೆ ಆ ಕತ್ಲಕ್ಕೆ ನಾವು ಹೋಗುದಿಲ್ಲ, ಮತ್ತೆ ಆ ಜ್ಞಾನಕ್ಕೆ ನಾವು ಹೋಗುದಿಲ್ಲ, ಮತ್ತೆ ಆ ಅಸತ್ಯಕ್ಕೆ ನಾವು ಹೋಗುದಿಲ್ಲ, ಮತ್ತೆ ಆ ಕೆಟ್ಟ ಸ್ವಭಾವಕ್ಕೆ, ಕೆಟ್ಟ ಜೀವಿತಕ್ಕೆ ಹೋಗೋದಿಲ್ಲ. ನಿಜವಾದ ಪರಿವರ್ತನೆ, ನಿಜವಾದ ಬದಲಾವಣೆ. ಕೆಲವರಲ್ಲಿ ಈ ಬದಲಾವಣೆ ಇರೋದಿಲ್ಲ. ಕೆಲವರಲ್ಲಿ ಕ್ರಿಸ್ತನ ಬೆಳಕಿನಲ್ಲಿ ಬರ್ತಾರೆ, ಮತ್ತೆ ಕತ್ಲಕ್ಕೆ ಹೋಗ್ತಾರೆ. ಕ್ರಿಸ್ತನ ನಂಬಿಕೆಯಲ್ಲಿ ಬರ್ತಾರೆ, ಮತ್ತೆ ಅಪನಂಬಿಕೆಗೆ ಹೋಗ್ತಾರೆ. ಕ್ರಿಸ್ತನ ಮಾರ್ಗಕ್ಕೆ ಬರ್ತಾರೆ, ಮತ್ತೆ ಕೆಟ್ಟ ಮಾರ್ಗಕ್ಕೆ ಹೋಗ್ತಾರೆ. ಎಲ್ಲಿ ಬಿಟ್ಟು ಬಂದಿದ್ದಿ ಮತ್ತೆ ಅದಕ್ಕೆ ಹೋಗಬಾರದು. ಹಲೋ, ಎಲ್ಲಿ ಬಿಟ್ಟು ಬಂದಿ ಮತ್ತೆ ಅದಕ್ಕೆ ಹೋಗಬಾರದು. ಪೇತ್ರನೊಂದು ಮಾತು ಹೇಳ್ತಾ ಇದ್ದೇನೆ, ಕೇಳ್ರಿ ಚೆನ್ನಾಗಿ. ನಾಯಿ ವಾಂತಿ ಮಾಡಿದ್ದು ನೆಕ್ಕುತ್ತದೆ, ಕೇಳ್ರಿ. ಹಂದಿ ಎಷ್ಟೇ ತೊಲಿರಿ, ಲಕ್ಸ್ ಸೋಪ್ ಹಾಕ್ರಿ, ಡವ್ ಸೋಪ್ ಹಾಕ್ರಿ ಹಂದಿಗೆ. ಪ್ರತಿದಿನ ಬಿಸಿ ಬಿಸಿ ನೀರು ಹಾಕಿ ತೊಲಿರಿ ಹಂದಿಗೆ. ಹಂದಿ ಮತ್ತೆ ಕೆಸರಿನಲ್ಲಿ ಹೊರಲಾಡುತ್ತದೆ. ಗೊತ್ತಾಗ್ತಾ ಇದೆ? ಒಂದು ಎರಡು ಉದಾಹರಣೆ ಕೊಡ್ತಾ ಇದ್ದಾರೆ ಸ್ನೇಹಿತರು. ಬಿಟ್ಟು ಬಂದಿದ್ದಕ್ಕೆ ಮತ್ತೆ ತಿರುಗಿ ಹೋಗಬಾರ್ದು. ನಾಯಿ ವಾಂತಿ ಮಾಡಿದ್ದೆ ನೆಕ್ಕಬಾರ್ದು. ಗೊತ್ತಾಗ್ತಾ ಇದೆ? ಅದು ನೆಕ್ಕಿ ಅಪವಿತ್ರತೆ ಮಾಡ್ತಾರೆ. ಕ್ರಿಸ್ತನು ಬುದ್ಧಿ ಕೊಟ್ಟ, ಜ್ಞಾನ ಕೊಟ್ಟ, ತಿಳುವಳಿಕೆ ಕೊಟ್ಟ, ಸ್ವಭಾವ ಕೊಟ್ಟ. ಬಿಟ್ಟು ಬಂದಿದ್ದು ಅಜ್ಞಾನದಿಂದ ಜ್ಞಾನಕ್ಕೆ, ಕತ್ಲದಿಂದ ಬೆಳಕಿಗೆ, ಮರಣದಿಂದ ಜೀವಕ್ಕೆ ಜ್ಞಾನವಂತರಾದ ನಾವು ನಿಜವಾದ ಪರಿವರ್ತನೆ ಆಗಬೇಕು. ಅಲ್ಲೆಲೆಯ ನಿಜವಾದ ಬದಲಾವಣೆ. ನೀನು ಹೊಸದಾಗಿ ಹುಟ್ಟು ಯಾವಾಗ? ಕ್ರಿಸ್ತನಲ್ಲಿದ್ದಾಗ. ನೂತನ ಸೃಷ್ಟಿ, ನೂತನ ಸ್ವಭಾವ, ನೂತನ ಜೀವಿತ, ನೂತನ ಮಾರ್ಗ, ನೂತನ ಆಲೋಚನೆಗಳು, ನೂತನ ಕ್ರಿಸ್ತನ ಬೆಳಕು ಹೊಂದಿಕೊಂಡಿದ್ದೇವೆ, ಕ್ರಿಸ್ತನ ಜೀವ ಹೊಂದಿಕೊಂಡಿದ್ದೇವೆ, ಕ್ರಿಸ್ತನ ಅಭಿಷೇಕ ಹೊಂದಿಕೊಂಡಿದ್ದೇವೆ, ಕ್ರಿಸ್ತನ ಶಕ್ತಿ ಹೊಂದಿಕೊಂಡಿದ್ದೇವೆ. ಅಲ್ಲೆಲೆಯ ನಿಜವಾದ ಬದಲು. ಎರಡನೇ ಬದಲಾವಣೆ ಆವಾಗ ಕ್ರಿಸ್ತನ ಹೇಳ್ತಾನೆ. ನೆಕ್ಸ್ಟ್ ವಚನ, 10ನೇ ವಚನ. ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯ 10ನೇ ವಚನ, 5ನೇ ವಚನದಿಂದ 10ನೇ ವಚನ ಓದಿ. 5ನೇ ವಚನದಿಂದ 10ನೇ ವಚನ ಓದಿ. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟಿದರೆ ದೇವರ ರಾಜ್ಯಕ್ಕೆ ಸೇರಲಾರನು. ಸಾಕು. ಎರಡನೇ ಆನ್ಸರ್ ಕೊಡ್ತಾ ಇದ್ದೇನೆ ಯೇಸು ಕ್ರಿಸ್ತ. ಒಂದು, ನೀನು ನಿಜವಾದ ಪರಿವರ್ತನೆ ಆಗಬೇಕು. ಎರಡು, ನನ್ನ ಆತ್ಮ ನೀನು ಹೊಂದಿಕೊಳ್ಳಬೇಕು, ಪವಿತ್ರ ಆತ್ಮದಿಂದ ನಡೆಸಲ್ಪಡಬೇಕು. ಅಲ್ಲೆಲಿಯ ಹೋಲಿ ಸ್ಪಿರಿಟ್. ಕೇಳ್ರಿ ಚೆನ್ನಾಗಿ. ಪರಿಶುದ್ಧಾತ್ಮ ನಮ್ಮೆಲ್ಲರಿಗೆ ಬೇಕು. ಪರಿಶುದ್ಧಾತ್ಮ ಬಂದ್ರೆ ಜಿಗಿದಾಡೋದಲ್ಲ, ಕುಣಿಯೋದಲ್ಲ. ಗೊತ್ತಾಗ್ತಾ ಇದೆ? ಪರಿಶುದ್ಧಾತ್ಮ ನಮ್ಮಲ್ಲಿ ಬಂದ್ರೆ ಆಂತರಂಗಿಕ ಬದಲಾವಣೆ, ಹೊರಗಿನ ಬದಲಾವಣೆ. ಅಲ್ಲೆಲಿಯ ಪರಿಶುದ್ಧಾತ್ಮ ನಮ್ಮೊಳಗಡೆ ಬಂದ್ರೆ ಇದು ಬದಲಾವಣೆ, ಹೊರಗಿನ ಬದಲಾವಣೆ. ಕೇಳ್ರಿ, ಒಂದು ಉದಾಹರಣೆ ಕೊಡ್ತೇನೆ, ನಿಮ್ಗೆ ಅರ್ಥ ಆಗುತ್ತದೆ. ಕ್ರಿಸ್ತನನ್ನು ಹಿಂಬಾಲಿಸುವಾಗ ಪೇತ್ರನು ಯೂದ ಇಸ್ಕರಿಯೋತ ಹೇಗಿದ್ರು ಅವರು? ಯೂದ ಇಸ್ಕರಿಯೋತ ಕಳ್ಳನಾಗಿದ್ದ. ಕ್ರಿಸ್ತನ ಬೋಧನೆಗಳು ಕೇಳ್ತಿದ್ದ, ಕ್ರಿಸ್ತನ ಅದ್ಭುತಗಳು ನೋಡ್ತಿದ್ದ, ಕ್ರಿಸ್ತನ ಎಲ್ಲಿ ಹೋಗ್ತಾನ ಆ ಸ್ಥಳಕ್ಕೆ ಹೋಗ್ತಿದ್ದ, ಕ್ರಿಸ್ತನ ಮಹಿಮೆ ನೋಡಿದ್ದ. ಆದ್ರೂ ಕೂಡ ತನ್ನ ಬುದ್ಧಿಯಲ್ಲಿ, ಕ್ರಿಯೆಯಲ್ಲಿ ಬದಲಾವಣೆ ಆಗಲಿಲ್ಲ. ಪೇತ್ರನ ಯಾರಾಗಿದ್ದ? ದುಡುಕು ಮಾಡುವ ಮನುಷ್ಯ, ದುಡುಕು ಪಡುವ ವ್ಯಕ್ತಿ, ಕೋಪಿಷ್ಟನಾಗಿದ್ದ. ಗೆಚ್ಚೆಮನೆ ತೋಟದಲ್ಲಿ ಪೇತ್ರನು, ಯೋಹಾನನು, ಯಾಕೋಬನು ಪ್ರಾರ್ಥನಾ ಮಾಡಲಿಕ್ಕೆ ಹೋಗಿದ್ದಾಗ ರೋಮನ್ ಸಿಪಾಯಿ ಯೇಸು ಕ್ರಿಸ್ತನನ್ನು ಹಿಡ್ಕೊಳ್ಳಿಕ್ಕೆ ಬಂದಾಗ ಪೇತ್ರನು ತನ್ನ ಪಕ್ಕದಲ್ಲಿರುವ ಕತ್ತಿಯನ್ನು ತೆಗೆದುಕೊಂಡು ರೋಮನ್ ಸಿಪಾಯಿ ಕಿವಿಯನ್ನು ಕತ್ತರಿಸಿದ, ಆಫ್ ಮರ್ಡರ್ ಮಾಡಿದ ಪೇತ್ರನು. ಮತ್ತೆ ಯೇಸು ಕ್ರಿಸ್ತನನ್ನು ಮತಾಭಿಮಾನಿ
ಆಲಯದಲ್ಲಿ ಹಿಡ್ಕೊಂಡಾಗ, ಕಟ್ಟಿ ಹಾಕಿದಾಗ, ಕೊರಡೆಯಲ್ಲಿಂದ ಹೊಡೆಯುವಾಗ, ಪೇತ್ರನು ಬೆಂಕಿ ಕಾಯಿಸಿಕೊಳ್ಳಿಕ್ಕೆ ಬೆಂಕಿ ಹತ್ರ ಬಂದಾಗ ಆ ಯಹೂದ್ಯ ಮತಾಭಿಮಾನಿಯಾದಂತ ಒಬ್ಬ ಸಿಪಾಯಿ ಪೇತ್ರನ ಕಡೆ ಬಂದು, ನೀನು ಕ್ರಿಸ್ತನ ಹಿಂಬಾಲಿಸುವ ವ್ಯಕ್ತಿ ಅಲ್ಲ, ಕ್ರಿಸ್ತನನ್ನು ನೋಡಿದ ವ್ಯಕ್ತಿ ಅಲ್ಲ, ಕ್ರಿಸ್ತನ ಅದ್ಭುತಗಳು ನೋಡಿದ ವ್ಯಕ್ತಿ ಅಲ್ಲ, ಕ್ರಿಸ್ತನ ಪಕ್ಕದಲ್ಲಿದ್ದು ನಡೀತಿರುವಂತ ವ್ಯಕ್ತಿ ಅಲ್ಲ, ಕ್ರಿಸ್ತನ ಪಕ್ಕದಲ್ಲಿದ್ದು ಊಟ ಮಾಡಿದೆಯಲ್ಲ, ನೀನು ಕ್ರಿಸ್ತನ ಶಿಷ್ಯನಂತ ಹೇಳುವಾಗ ಪೇತ್ರನಂತ ನಾನು ಯಾರೋ, ಯೇಸು ಕ್ರಿಸ್ತನ ಯಾರೋ ಗೊತ್ತಿಲ್ಲ, 3 ಸಲ ಸುಳ್ಳು ಹೇಳ್ತಾನೆ. ಕೇಳಿ, ಅಂತ ಸುಳ್ಳು ಹೇಳುವ ಪೇತ್ರನು, ಅಂತ ಆತ್ಮರ್ಡರ್ ಮಾಡಿರುವ ಪೇತ್ರನು, ಅಂತ ಮೋಸದ ಜೀವಿತ ಜೀವಿಸುವ ಪೇತ್ರನು, ಅಂತ ಅಪನಂಬಿಕೆ ಉಳ್ಳ ಜೀವಿತ ಪೇತ್ರನು ಯಾವಾಗ ಯೇಸು ಕ್ರಿಸ್ತನ ಬೋಧನೆ ಕೇಳಿ ಬೆಟ್ಟದ ಮೇಲೆ ಯೇಸು ಕ್ರಿಸ್ತನು ಮರಣವಾಗಿ 3 ದಿನ ಸಮಾಧಿಯಲ್ಲಿದ್ದು ಪುನರುತ್ಥಾನಾಗಿ 40 ದಿನ ಲೋಕದಲ್ಲಿದ್ದು 12 ಮಂದಿ ಶಿಷ್ಯರಿಗೆ ಕಾಣಿಸಿಕೊಂಡ, ಪೇತ್ರನಿಗೆ ಕಾಣಿಸಿಕೊಂಡ, ಯಾಕೋಬನಿಗೆ ಕಾಣಿಸಿಕೊಂಡ, ಮರಿಯಲಿಗೆ, ಲೂದ್ದನಿಗೆ, ಮಕ್ಕಳದ ಮರಿಯಲಿಗೆ ಕಾಣಿಸಿಕೊಂಡ ಯೇಸು ಕ್ರಿಸ್ತನು 5,000 ಜನರಿಗೆ ಕಾಣಿಸಿಕೊಂಡ ಕೊನೆ ಪ್ರಸಂಗ ಮಾಡಿದ. ಇಗೋ ನನ್ನ ಆತ್ಮ ನಿಮ್ಮ ಮೇಲೆ ಬರುತ್ತದೆ, ನನ್ನ ಆತ್ಮ ನಿಮ್ಮ ಮೇಲೆ ಬಂದಾಗ ನೀವು ಅಭಿಷೇಕ ಹೊಂದಿರಿ, ನನ್ನ ಶಕ್ತಿ ಹೊಂದಿಕೊಳ್ಳಿರಿ, ಸರ್ವ ಲೋಕಕ್ಕೋಗಿ ಸರ್ವ ಸೃಷ್ಟಿ ಸುವಾರ್ಥ ಸಾರಿರಿ, ನನಗೆ ಸಾಕ್ಷಿಗಳಾಗಿ ನಿಲ್ಲಿರಿ. ನನ್ನ ಪರಿಶುದ್ಧಾತ್ಮ ನಿಮ್ಮಲ್ಲಿ ಬಂದಾಗ ಪವಿತ್ರಾತ್ಮ ಬಲ ಹೊಂದಿಕೊಳ್ಳಿರಿ, ಶಕ್ತಿ ಹೊಂದಿಕೊಳ್ಳಿರಿ, ಅಭಿಷೇಕ ಹೊಂದಿಕೊಳ್ಳಿರಿ ಅಂತ ಹೇಳಿದಾಗ ವಾಗ್ದಾನ ಮಾಡಿ ಬೋಧನೆ ಮಾಡಿ ಯೇಸು ಕ್ರಿಸ್ತನು ಪರಲೋಕಕ್ಕೆ ಹೋದ. ಪರಲೋಕಕ್ಕೆ ಹೋದಂತ ಅಪೊಸ್ತಲರು ಎಲ್ಲರೂ ಯೆರೂಸಲೇಮ್ ಬೆಟ್ಟದ ಮೇಲೆ ಒಂದು ಮೇಡ ಗದಿ ಇತ್ತು, ರೂಮ್. ಆಲಯಕ್ಕೆ ಹೋಗಿ 120 ಮಂದಿ ವಿಶ್ವಾಸಿಗಳು, ಶಿಷ್ಯರು ಎಲ್ಲರೂ ಕೂಡಿ ಪ್ರಾರ್ಥಿಸುವಾಗ ಏಕ ಮನಸ್ಸಿನಿಂದ, ಒಂದೇ ಹೃದಯದಿಂದ, ದೇವರೇ ನೀನು ಮಾಡಿದ ವಾಗ್ದಾನ ನಮ್ಮ ಮೇಲೆ ಬರಲಿ, ನಿನ್ನ ಶಕ್ತಿ, ನಿನ್ನ ಅಭಿಷೇಕ, ನಿನ್ನ ಆತ್ಮವನ್ನು ಕೊಡು. ಎಲ್ಲರ ಮೇಲೆ ಪರಿಶುದ್ಧಾತ್ಮ ಶಕ್ತಿ ಬಂತು, ಪವಿತ್ರಾತ್ಮ ಅಭಿಷೇಕ ಬಂತು, ಪರಿಶುದ್ಧಾತ್ಮ ಅನುಭವ ಆಕೆ ಅವರು ಬಂದರು. ಅಭಿಷೇಕಿಸಲ್ಪಟ್ಟ ನಂತರ ಅವರು ಅನ್ಯ ಭಾಷೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅನ್ಯ ಭಾಷೆ ಮಾತಾಡಿದ್ರು, ದೇವರ ಶಕ್ತಿ ಹೊಂದಿಕೊಂಡ್ರು. ಅದೇ ಸುಳ್ಳು ಹೇಳುವಂತ ಪೇತ್ರನು, ಮೋಸಕರವಾದ ಜೀವಿತ ಜೀವಿಸುವಂತ ಪೇತ್ರನು, ಇನ್ನೊಬ್ಬರಿಗೆ ಕಿವಿಯನ್ನು ಕತ್ತರಿಸಿದಂತ ಪೇತ್ರನು, ಯೆರೂಸಲೇಮಿನಲ್ಲಿ ಪವಿತ್ರಾತ್ಮ ಅಭಿಷೇಕ ಹೊಂದಿಕೊಂಡು ಪೇತ್ರನ ಅಪೊಸ್ತಲರ ಮಧ್ಯದಲ್ಲಿ ಎದ್ದು ನಿಂತು ಸುವಾರ್ತೆ ವಾಕ್ಯ ಪ್ರಕಟಿಸಿದಾಗ 3,000 ಜನರು ರಕ್ಷಣೆ ಹೊಂದಿದ್ದಾರೆ. ಹಲ್ಲೆಲೂಯಾ! ಎಷ್ಟು ಜನ? 3,000 ಜನ. ಮತ್ತೆ ಪೇತ್ರನು ವಾಕ್ಯ ಬೋಧಿಸಿದಾಗ 5,000 ಜನ ರಕ್ಷಣೆ ಹೊಂದಿದ್ದಾರೆ. ಮತ್ತೆ ಪೇತ್ರನು ವಾಕ್ಯ ಬೋಧಿಸಿದಾಗ 7,000 ಜನರು ರಕ್ಷಣೆ ಹೊಂದಿದ್ದಾರೆ. ಮತ್ತೆ ಪೇತ್ರನು ವಾಕ್ಯ ಬೋಧಿಸಿದಾಗ 10,000 ಜನರು ರಕ್ಷಣೆ ಹೊಂದಿದ್ದಾರೆ. ಯಾರ ಮೇಲೆ ಪವಿತ್ರಾತ್ಮ ಬಂತು? ಅಪೊಸ್ತಲರ ಮೇಲೆ. ಈಗ ಕೇಳಿದೆ, ಪೇತ್ರನಲ್ಲಿ ಆಂತರಂಗಿಕ ಬದಲಾವಣೆ ಬಂತು. ಮೊದಲು ಕೊಲೆಗಾರನಾಗಿದ್ದ, ಮೊದಲು ಸುಳ್ಳುಗಾರನಾಗಿದ್ದ, ಮೊದಲು ಮೋಸಕರವಾದ ಜೀವಿತ ಜೀವಿಸ್ತಿದ್ದ, ಮೊದಲು ಅನ್ಯಾಯಕರವಾದ ಜೀವಿತ ಜೀವಿಸ್ತಿದ್ದ, ಮೊದಲು ಅಪನಂಬಿಕೆ ಉಳ್ಳವನಾಗಿ ಜೀವಿಸ್ತಿದ್ದ, ಮೊದಲ ಅವಿಶ್ವಾಸ ಉಳ್ಳವನಾಗಿ ಜೀವಿಸ್ತಿದ್ದ. ವಾಕ್ಯಗಳು ಕೇಳಿದ್ರು ಕೂಡ ಪವಿತ್ರಾತ್ಮ ಪೇತ್ರನ ಮೇಲೆ, ಅಪೊಸ್ತಲರ ಮೇಲೆ ಬಂತು. ಆಂತರಂಗಿಕ ಬದಲಾವಣೆ, ಹಲ್ಲೆಲೂಯಾ! ಆಂತರಂಗಿಕ ಪರಿವರ್ತನೆ. ಈಗ ಸುಳ್ಳು ಹೇಳ್ತಾ ಇಲ್ಲ, ಸತ್ಯವನ್ನು ಪ್ರಕಟಿಸ್ತಾರೆ, ಸತ್ಯವನ್ನು ಬೋಧಿಸ್ತಾರೆ, ಸತ್ಯವನ್ನೇ ತಪ್ಪುಗಳನ್ನು ಖಂಡಿಸ್ತಾರೆ. ಪಾಪ ಪರಿಹಾರಕ್ಕಾಗಿ ಲೋಕರಕ್ಷಕನಾದ ಕಲ್ವಾರಿ ಶಿಲುಬೆಯಲ್ಲಿ ಯೇಸು ಕ್ರಿಸ್ತನ ರಕ್ತವನ್ನು ಸುರಿಸಿದ್ದಾನೆ, ಕ್ರಿಸ್ತನಿಗೆ ಸಾಕ್ಷಿಯಾಗಿ ನಿಂತಿದ್ದಾನೆ ಪೇತ್ರನು. ಹೇಗೆ ಪರಿವರ್ತನೆ, ಬದಲಾವಣೆ, ಆಂತರಂಗಿಕ ಬದಲಾವಣೆ. ಮೊದಲು ಮೋಸಗಾರನಾಗಿದ್ದ, ಈಗ ಸತ್ಯವಂತನಾಗಿದ್ದ. ಮೊದಲು ಸುಳ್ಳು ಹೇಳ್ತಿದ್ದ, ಈಗ ಸತ್ಯವನ್ನೇ ಮಾತಾಡ್ತಿದ್ದ. ಮೊದಲು ಕಿವಿಯನ್ನು ಕತ್ತರಿಸಿದ, ಇನ್ನೊಬ್ಬರ ಕಡೆಯಿಂದ ಕಷ್ಟಗಳು, ಶ್ರಮಗಳು, ಹಿಂಸೆಗಳು, ನೋವುಗಳು, ಬೈಗಳು ಸಹಿಸುವಂತಹ ಇದೆ. ಹಲ್ಲೆಲೂಯಾ! ಆಂತರಂಗಿಕ ಬದಲಾವಣೆ. ಪವಿತ್ರಾತ್ಮ ಬಂದ್ರೆ ಜಿಗಿದಾಡೋದಲ್ಲ, ಪವಿತ್ರಾತ್ಮ ಬಂದ್ರೆ ಆಂತರಂಗಿಕ ಬದಲಾವಣೆ, ಆಂತರಂಗಿಕ ಪರಿವರ್ತನೆ, ಆಂತರಂಗಿಕ ಒಂದು ಪರಿವರ್ತನಾ ಅನುಭವಕ್ಕೆ, ಪಶ್ಚಾತ್ತಾಪ ಅನುಭವಕ್ಕೆ ನಾವು ಬರಬೇಕು. ಎರಡನೇ ಕಾರ್ಯ, ಪವಿತ್ರಾತ್ಮ ನಮ್ಮಲ್ಲಿ ಬಂದ್ರೆ ಹೊರಗಿನ ಬದಲಾವಣೆ. ಹೊರಗಡೆ ಏನು ಬದಲಾವಣೆ ಗೊತ್ತು? ಕ್ರಿಸ್ತನ ಅಭಿಷೇಕ, ಶಕ್ತಿ, ಆತ್ಮ ನಾವು ಹೊಂದಿಕೊಂಡಿದ ನಂತರ ಹೊರಗಿನ ಬದಲಾವಣೆ. ನೀ ಪ್ರೇರ್ ಮಾಡು, ಸೌಖ್ಯ ಇದೆ. ನೀ ಸುವಾರ್ಥ ಸಾರು, ಬದಲಾವಣೆ ಇದೆ. ನಿನ್ನಿಂದ ಇನ್ನೊಬ್ಬರಿಗೆ ಒಳ್ಳೇದಾಗ್ತಾ ಇದೆ. ಹಲ್ಲೆಲೂಯಾ!
ನಮ್ಮಿಂದ ಏನು ಬರ್ತಾ ಇದೆ ಇನ್ನೊಬ್ಬರಿಗೆ ಒಳ್ಳೆಯದು. ಉಪವಾಸ ಇದೆ, ಬಿಡುಗಡೆ ಇದೆ, ಸಭೆಯಲ್ಲಿ ರಕ್ಷಣೆ ಒಂದು ಅನುಗ್ರಹ ಇದೆ, ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ ಶಕ್ತಿ ಹೊಂದಿಕೊಳ್ಳುತ್ತಾರೆ. ಪ್ರಾರ್ಥನೆಯಿಂದ ನೀನು ಪ್ರವಾದನ ವರ, ಪ್ರಾರ್ಥನೆಯಿಂದ ಸ್ವಸ್ಥತ ಪಡಿಸುವ ವರ, ಪ್ರಾರ್ಥನೆಯಿಂದ ಬೋಧಿಸುವ ವರ, ಪ್ರಾರ್ಥನೆಯಿಂದ ಅನೇಕ ಸಂಗತಿಗಳು ತಿಳಿಯಪಡಿಸುವಂತ ವರ, ಪ್ರಾರ್ಥನೆಯಿಂದ ಅನೇಕ ಆತ್ಮ ವರಗಳು ನಿನ್ನಲ್ಲಿ ಹೊರಗಿನ ಬದಲಾವಣೆ, ಅನೇಕ ಸೂಚಕ ಕಾರ್ಯಗಳು ನಡೀತಾ ಇವೆ, ಅದ್ಭುತಗಳು ನಡೀತಾ ಇವೆ. ಜನರು ನಿನ್ನಿಂದ ರಕ್ಷಣೆ ಹೊಂದುತ್ತಾ ಇದ್ರೆ, ನಿನ್ನಿಂದ ಸಮಾಧಾನ ಹೊಂದುತ್ತಾ ಇದ್ರೆ, ನಿನ್ನಿಂದ ಶಾಂತಿ ಹೊಂದುತ್ತಾ ಇದ್ರೆ, ನಿನ್ನಿಂದ ಒಂದು ಅನುಗ್ರಹ ಹೊಂದುತ್ತಾ ಇದ್ರೆ, ನಿನ್ನಿಂದ ದೈವಿಕ ಕೃಪ ಹೊಂದಿಕೊಳ್ಳುತ್ತಾ ಇದ್ರೆ, ನೀನು ಕಾಲಿಡುವ ಸ್ಥಳವೆಲ್ಲ ಸಮಾಧಾನ, ನೆಮ್ಮದಿ, ಶಾಂತಿ. ಯಾವ ಬದಲಾವಣೆ? ಹೊರಗಿನ ಬದಲಾವಣೆ. ಆವಾಗ ಕೇಳಿ ಚೆನ್ನಾಗಿ, ನೀ ಸಾಕ್ಷಿ ಕೊಡೋದು ಬೇಕಾಗಿಲ್ಲ, ನಿಮ್ಮಿಂದ ನಿಮ್ಮ ಸಮಾಜ ನಿಮಗೆ ಸಾಕ್ಷಿ ಕೊಡ್ತಾರೆ. ನಿಮ್ಮ ಬಗ್ಗೆ ನಿಮ್ಮ ಕುಟುಂಬಸ್ಥರು ಸಾಕ್ಷಿ ಕೊಡ್ತಾರೆ. ಕೆಲವು ಸಾಕ್ಷಿಗಳು ನಾನು ಕೇಳಿದ್ದೇನೆ. ಭಾನುವಾರ ಆದ್ರೆ ಬೈಬಲ್ ಕೈಯಲ್ಲಿ ಹಿಡ್ಕೊಂಡು ದೇವದೂತರಾಂಗ ಚರ್ಚ್ಗೆ ಹೋಗ್ತಾರೆ. ಚರ್ಚ್ನಲ್ಲಿ ದೇವದೂತರಾಂಗ ಕಾಣ್ತಾರೆ, ಬಿಳಿ ಬಿಳಿ ವಸ್ತ್ರಗಳು, ಬಿಳಿ ಬಿಳಿ ಸ್ನೋ ಪೌಡರ್. ಮನ್ಯಾಗ ಬಂದ್ರೆ ಇವರು ಬೈಗಳು ಬೈಬಾರ್ದು, ಆ ರೀತಿ ಬೈಗಳು ಬರೀತಾರೆ. ಚರ್ಚ್ನಲ್ಲಿ ಹೋದ್ರೆ ದೇವದೂತರು, ಮನ್ಯಾಗ ಬಂದ್ರೆ ಸೈತಾನನಂತೆ. ಅರ್ಥ ಆಗ್ತಾ ಇದೆ? ಹಲೋ, ಪರಿವರ್ತನೆ ಇಲ್ಲ ನೋಡ್ರಿ, ಬದಲಾವಣೆ ಇಲ್ಲ ನೋಡ್ರಿ. ಆಶೀರ್ವಾದ ಕೊಡುವ ಬದಲಾಗಿ ಶಪಿಸ್ತಾ ಇದ್ದಾರೆ ಇನ್ನೊಬ್ಬರು. ಆ ರೀತಿ ಅಲ್ಲ ನಮ್ಮ ಜೀವಿತ. ನಿಕೋದೇಮನಿಗೆ ಇದು ಅರ್ಥ ಆಗ್ಲಿಲ್ಲ. ದೇವರೇ ಅಂತ ಇದ್ದಾನೆ, ಪವಿತ್ರಾತ್ಮ ಹೊಂದಿಕೊಂಡು ಆತ್ಮದಿಂದ ನೀನು ನಡೆಸಲ್ಪಡ್ತೆ ಅಂತೇಳಿ ಒಂದು ಉದಾಹರಣೆ ಕೊಡ್ತಾ ಇದ್ದಾನೆ ಯೇಸು ಕ್ರಿಸ್ತನು. ಏನು ಉದಾಹರಣೆ? ಗಾಳಿ ಯಾವ ಕಡೆಯಿಂದ ಬರುತ್ತದೋ ಗೊತ್ತಿಲ್ಲ, ಯಾವ ಕಡೆಯಿಂದ ಹೋಗುತ್ತದೋ ಗೊತ್ತಿಲ್ಲ. ಉತ್ತರ ದಿಕ್ಕಿನಿಂದ ಬರಬಹುದು, ದಕ್ಷಿಣ ದಿಕ್ಕಿನಿಂದ ಕೂಡ ಬರಬಹುದು ಗಾಳಿ. ಯಾವ ಕಡೆ ಹೋಗುತ್ತದೋ ಗೊತ್ತಿಲ್ಲ. ಪರಿಶುದ್ಧಾತ್ಮ ನಿನ್ನಲ್ಲಿದ್ರೆ, ಪವಿತ್ರಾತ್ಮದಿಂದ ನೀನು ನಡೆಸಲ್ಪಡ್ತಾ ಇದೆ. ಮೊದಲು ಶಾರೀರಿಕವಾಗಿ ನಡೀತಾ ಇದೆ, ಮೊದಲು ಮಾನಸಿಕವಾಗಿ ಜೀವಿಸ್ತಾ ಇದೆ, ಮೊದಲು ಲೌಕಿಕವಾಗಿ ಜೀವಿಸ್ತಾ ಇದೆ. ಈಗ ಪವಿತ್ರಾತ್ಮ ನಿಮ್ಮಲ್ಲಿದ್ರೆ ಆತ್ಮಾನುಸಾರವಾಗಿ ನಡೆಯುತ್ತೆ, ಆತ್ಮಾನುಸಾರವಾಗಿ ಮಾತಾಡುತ್ತೆ, ಆತ್ಮಾನುಸಾರವಾಗಿ ಜೀವಿಸುತ್ತೆ, ಆತ್ಮಾನುಸಾರವಾಗಿ ಸೇವೆ ಮಾಡುತ್ತೆ, ಆತ್ಮಾನುಸಾರವಾಗಿ ಪ್ರಾರ್ಥಿಸುತ್ತೆ, ಆತ್ಮಾನುಸಾರವಾಗಿ ದೇವರನ್ನು ಆರಾಧಿಸುತ್ತೆ, ಆತ್ಮಾನುಸಾರವಾಗಿ ವಿವೇಚಿಸುತ್ತೆ, ಆತ್ಮಾನುಸಾರವಾಗಿ ಆಲೋಚನೆಗಳು ಹೊಂದಿಕೊಳ್ಳುತ್ತೆ, ಆತ್ಮಾನುಸಾರವಾಗಿ ಅಭಿಷೇಕ ಹೊಂದಿಕೊಳ್ಳುತ್ತೆ, ಆತ್ಮಾನುಸಾರವಾಗಿ ದೈವಿಕ ಶಕ್ತಿ ಹೊಂದಿಕೊಳ್ಳುತ್ತೆ, ಆತ್ಮಾನುಸಾರವಾಗಿ ದೇವರ ಆಲೋಚನೆ ತಕ್ಕಾಗೆ ನೀನು ನಡೆಯುತ್ತೆ. ಹಲ್ಲೆಲೂಯಾ. ಶರೀರಾನುಸಾರವಾಗಿ ಸತ್ತ ಲೌಕಿಕ ಆಲೋಚನೆಗಳು ಬಿಟ್ಟೋದು, ಲೌಕಿಕ ಶರೀರ ಆಲೋಚನೆಗಳು ಬಿಟ್ಟೋದು, ಲೌಕಿಕ ಮಾನಸಿಕ ಚಿಂತೆಗಳಲ್ಲಿ, ಮಾನಸಿಕ ಆಲೋಚನೆಗಳಲ್ಲಿ ಬಿಟ್ಟೋಯ್ತು. ಹೊಸದಾಗಿ ಜನ್ಮ ಕೊಟ್ಟಿದೆ, ಹೊಸದಾಗಿ ಹುಟ್ಟಿದೆ. ಹೊಸದಾಗಿ ಹುಟ್ಟಿದ ನಂತರ ದೈವಿಕ ಆತ್ಮಿಕ ಶಕ್ತಿ, ಆತ್ಮಿಕ ಅಭಿಷೇಕ ನಿನ್ನಲ್ಲಿ ಬಂತು. ಆತ್ಮಾನುಸಾರವಾಗಿ ಜೀವಿಸ್ತಾ ಇದೆ. ಪೌಲನನ್ನು ಮಾತಾಡ್ತಾನೆ 1ನೇ ಕೊರಿಂಥೀಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ. ತಗಲಿಕ್ಕೆ ಹೋಗ್ಬೇಡ್ರಿ, ಟೈಮ್ ಇಲ್ಲ. 2ನೇ ಅಧ್ಯಾಯದಲ್ಲಿ ಆತ್ಮಿಕ ಮನುಷ್ಯನು ಆತ್ಮಿಕಕ್ಕಾಗಿ ಜೀವಿಸ್ತಾನೆ, ಲೌಕಿಕ ಮನುಷ್ಯನು ಲೌಕಿಕಕ್ಕಾಗಿ ಜೀವಿಸ್ತಾನೆ, ಶರೀರ ಮನುಷ್ಯನು ಶಾರೀರಿಕವಾಗಿ ಜೀವಿಸ್ತಾನೆ, ಆತ್ಮಿಕ ಮನುಷ್ಯನು ಆತ್ಮಿಕ ಮಾರ್ಗದಲ್ಲಿ ಜೀವಿಸುತ್ತಾನೆ. ಹಲ್ಲೆಲೂಯಾ. ಈ ಅರ್ಥ ನಿಕೋದೇಮನಿಗೆ ಅರ್ಥ ಆಗಲಿಲ್ಲ ಈ ಸಂಗತಿ. ನಿಕೋದೇಮನು ಆಲೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ, ಪ್ರಭು ಆತ್ಮದಲ್ಲಿ ಹುಟ್ಟಬೇಕಂದ್ರೆ ಏನು? ಅದಕ್ಕಾಗಿ ಯೇಸು ಕ್ರಿಸ್ತನು ಉದಾಹರಣೆ ಕೊಡ್ತಾ ಇದ್ದಾನೆ. ಗಾಳಿ ಯಾವ ಕಡೆಯಿಂದ ಬರುತ್ತದೋ ಗೊತ್ತಿಲ್ಲ, ಯಾವ ಕಡೆಯಿಂದ ಹೋಗುತ್ತದೋ ಗೊತ್ತಿಲ್ಲ. ಅದೇ ರೀತಿ ಪರಿಶುದ್ಧಾತ್ಮ ಗಾಳಿಯ ಹಾಗೆ, ಪರಿಶುದ್ಧಾತ್ಮ ಚಿನ್ನಗಳು ಪಾರಿವಾಳ ಹಾಗೆ, ಪರಿಶುದ್ಧಾತ್ಮ ನಿಷ್ಕಪಟ್ಯ ಹಾಗೆ. ಪರಿಶುದ್ಧಾತ್ಮ ನಮ್ಮೊಳಗಡೆ ಪರಿಶುದ್ಧಾತ್ಮ ಒಂದು ದೈವಿಕ ಶಕ್ತಿ ಹೊಂದಿಕೊಳ್ಳುತ್ತದೆ. 2 ಪರಿಶುದ್ಧಾತ್ಮದಿಂದ ನಡೆಸಲ್ಪಡ್ತದೆ, ಪರಿಶುದ್ಧಾತ್ಮದಿಂದ ಚಿಂತಿಸುತ್ತದೆ, ಪರಿಶುದ್ಧಾತ್ಮದಿಂದ ಆಲೋಚಿಸುತ್ತೇವೆ, ಪರಿಶುದ್ಧಾತ್ಮಕ್ಕಾಗಿ ತೌಕ ಪಡುತ್ತೇವೆ, ಪರಿಶುದ್ಧಾತ್ಮ ಅನುಸಾರವಾಗಿ ಜೀವಿಸುತ್ತೇವೆ, ಪರಿಶುದ್ಧಾತ್ಮ ಅನುಸಾರವಾಗಿ ಮಹಿಮಕರವಾಗಿ ನಡೆದುಕೊಳ್ಳುತ್ತೇವೆ. ಪವಿತ್ರಾತ್ಮ ಒಳಗಡೆ ಇದ್ದವರು ಸುಳ್ಳು ಹೇಳುವುದಿಲ್ಲ, ಪವಿತ್ರಾತ್ಮ ಒಳಗಡೆ ಇದ್ದವರು ಕಪಟಿಗಳಾಗಿ ಜೀವಿಸುವುದಿಲ್ಲ, ಪವಿತ್ರಾತ್ಮ ಒಳಗಡೆ ಇದ್ದವರು ಇನ್ನೊಬ್ಬರಿಗೆ ಮೋಸ ಮಾಡುವುದಿಲ್ಲ, ಪವಿತ್ರಾತ್ಮ ಒಳಗಡೆ ಇದ್ದವರು ಇನ್ನೊಬ್ಬರಿಗೆ ಬಡ್ಡಿ ವ್ಯವಹಾರ ಮಾಡುವುದಿಲ್ಲ, ಪವಿತ್ರಾತ್ಮ ಒಳಗಡೆ ಇದ್ದವರು ವ್ಯಭಿಚಾರ ಮಾಡುವುದಿಲ್ಲ, ಪವಿತ್ರಾತ್ಮ ಒಳಗಡೆ ಇದ್ದವರು ಇನ್ನೊಬ್ಬರಿಗೆ ಬೈಗಳು ಬೈಯೋದಿಲ್ಲ, ಪವಿತ್ರಾತ್ಮ ಒಳಗಡೆ ಇದ್ರೆ ಇನ್ನೊಬ್ಬರಿಗೆ ಅಶುದ್ಧ ಮಾತುಗಳು ಮಾತಾಡುವುದಿಲ್ಲ, ಪವಿತ್ರಾತ್ಮ ಒಳಗಡೆ ಇದ್ರೆ ನಟನವಾಗಿ ಜೀವನ ಮಾಡುವುದಿಲ್ಲ. ಪವಿತ್ರಾತ್ಮ ನಮ್ಮ ಒಳಗಡೆ ಇದ್ರೆ ಯಥಾರ್ಥವಂತರಾಗಿ ಜೀವಿಸ್ತಾರೆ.
ಪವಿತ್ರಾತ್ಮ ನಮ್ಮಲ್ಲಿದ್ರೆ ನಂಬಿಗಸ್ತರಾಗಿ ಜೀವಿಸುತ್ತೇವೆ. ಪವಿತ್ರಾತ್ಮ ನಮ್ಮಲ್ಲಿದ್ರೆ ಪವಿತ್ರವಾಗಿ, ನಿಷ್ಕಲಂಕವಾಗಿ, ಸಮಾಧಾನಕರವಾಗಿ ಜೀವಿಸುತ್ತೇವೆ. ಪವಿತ್ರಾತ್ಮ ನಮ್ಮಲ್ಲಿದ್ರೆ ಪ್ರೀತಿ ಉಳ್ಳವರಾಗಿ ಜೀವಿಸ್ತೇವೆ. ಪವಿತ್ರಾತ್ಮ ನಮ್ಮಲ್ಲಿದ್ರೆ ಒಳ್ಳೆದು ಯಾವುದು ಸರಿ ಯಾವುದು ಗ್ರಹಿಸುತ್ತೇವೆ. ಪವಿತ್ರಾತ್ಮ ನಮ್ಮಲ್ಲಿದ್ರೆ ಪವಿತ್ರ ಆತ್ಮಕ್ಕೆ ಮೆಚ್ಚುಗೆ ಉಳ್ಳವರಾಗಿ ಮಹಿಮಕರವಾಗಿ ಜೀವಿಸುತ್ತೇವೆ. ಹಲ್ಲೆಲೂಯಾ. ಈ ಪವಿತ್ರಾತ್ಮ ವಿಷಯವಾಗಿ ನಿಕೋದೇವನಿಗೆ ಅರ್ಥ ಆಗಲಿಲ್ಲ. ಪ್ರಭುವ, ಪವಿತ್ರಾತ್ಮ ಎಲ್ಲಿಂದ? ನಾನು ಕೊಡುವಂತ ಆತ್ಮ. ಹಲ್ಲೆಲೂಯಾ. ಯಾರ ಆತ್ಮ? ಕ್ರಿಸ್ತನ ಆತ್ಮ. ಯಾರು ದೇವರಲ್ಲಿ ನಂಬುತ್ತಾರೋ, ಯಾರು ದೇವರ ಬೋಧನೆಗಳನ್ನು ಕೇಳುತ್ತಾರೋ, ಯಾರು ದೇವರ ಅನುಭವಕ್ಕೆ ಬರುತ್ತಾರೋ, ಯಾರು ನಿಜವಾದ ಹೊಸದಾಗಿ ಹುಟ್ಟುತ್ತಾರೋ, ಬದಲಾವಣೆ, ಪರಿವರ್ತನೆ, ದೈವಿಕ ಆತ್ಮ ಅವರಲ್ಲಿ ದೇವರ ಅನುಭವಿಸುತ್ತಾರೆ. ಅಲ್ಲಿಯ ಒಂದು ಕೊಲನ ಸಭೆಯಲ್ಲಿ ಕ್ರಿಸ್ತನ ಬೋಧನೆಗಳು ಕೇಳುತ್ತಿರುವ ನಾವು ಹಸು ಕೂಸುಗಳಂತೆ ಬೆಳಿಬಾರದು, ಅನುಭವಸ್ಥರಾಗಿ ಬೆಳೆಯಬೇಕು. ಕೇಳಿ ಕೇಳಿ ಕಿವಿಗಳು ಮಂದಾಗಬಾರದು. ಪಶ್ಚಾತ್ತಾಪ ಹೃದಯಕ್ಕೆ, ಜ್ಞಾನವಂತಕ್ಕೆ ಬರಬೇಕು. ಬೆಳವಣಿಗೆಯಲ್ಲಿ ಬೆಳಿಬೇಕು ನಾವು. ಅಲ್ಲಿಯ ಪ್ರಾರ್ಥಿಸೋಣ. ಕನೆಗಳು ಮುಚ್ಚಿ, ಎಲ್ಲರ ಕನೆಗಳು ಮುಚ್ಚಿ.